ಆಗಿದ್ದಾರೆ. ಹಾಗಾದ್ರೆ ಪೊರ್ಕಿ ಮುಂದಿನ ಗತಿ ಏನು? ಇದೇ ಈ ಹೊತ್ತಿನ ವಿಶೇಷ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ದರ್ಶನ್ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಪೊರ್ಕಿ ಮುಂದಿನ ಗತಿ ಏನು? ಖ್ಯಾತ ವಕೀಲರು ಪ್ರಖ್ಯಾತ್ ಗೌಡ್ರು ಈಗ ಚರ್ಚೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪ್ರಖ್ಯಾತ್ ಗೌಡ್ರೆ ನಮಸ್ತೆ ಸರ್. ನಮಸ್ಕಾರ. ಈಗ ದರ್ಶನ್ ವಿಚಾರ ಸಾಕಷ್ಟು ಈಗ ವೈರಲ್ ಆಗ್ತಾ ಇದೆ, ತಮ್ಮ ಗಮನಕ್ಕೂ ಕೂಡ ಬಂದಿದೆ. ಆಲ್ರೆಡಿ ಒಂದು ಕೊಲೆ ಆರೋಪ ಸ್ಥಾನದಲ್ಲಿ ದರ್ಶನ್ ಸೇರಿದಂತೆ 13 ಜನ ಇದ್ದಾರೆ. ಈಗ 13 ಜನ ಸೇರಿದಂತೆ ದರ್ಶನ್ ಸೇರಿದಂತೆ ಒಂದು ಕೊಲೆ ಆರೋಪ ಸ್ಥಾನದಲ್ಲಿದ್ದಾರೆ. ತಾವು ವಕೀಲರಾಗಿ ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ಹೇಳ್ಬೇಕಂತಂದ್ರೆ, ಒಂದು ಕಾನ್ಸ್ಟಿಟ್ಯೂಷನ್ ಮುಂದೆ ಅಂದ್ರೆ ಕಾನೂನಿನ ಮುಂದೆ ಸರ್ವರು ಸಮಾನರು. ಕರೆಕ್ಟ್. ದರ್ ಇಸ್ ನೋ ಡೌಟ್. ಹೌದು. ಇಡೀ ಇಟ್ಸ್ ಅಪ್ಲೈ ಎಂಟೈರ್ ಇಂಡಿಯಾ. ಎಷ್ಟು ಜನ 140 ಕೋಟಿ ಜನ ವಾಸ ಮಾಡ್ತಾ ಇದೀವಿ ನಮ್ಮ ದೇಶದಲ್ಲಿ. ಅದಕ್ಕೋಸ್ಕರ ಒಂದು ಅದ್ಭುತವಾದಂತ ಒಂದು ಸಂವಿಧಾನ ಇದೆ. ದರ್ ಇಸ್ ಅ ಕಾನ್ಸ್ಟಿಟ್ಯೂಷನ್. ಇಟ್ಸ್ ಬ್ಯೂಟಿಫುಲ್. ವಿಶ್ವದಲ್ಲಿ ಅತ್ಯಂತ ದೊಡ್ಡದಾದ ಲಿಖಿತ ರೂಪದ ಸಂವಿಧಾನ ಅಂದ್ರೆ ಅದು ನಮ್ಮ ಭಾರತದ್ದು. ಅದಕ್ಕೆ ಗೌರವ ಕೊಡಬೇಕು. ಕರೆಕ್ಟ್. ಗೌರವ ಕೊಡ್ಬೇಕಂದ್ರೆ ಅಲ್ಲಿರೋದನ್ನ ನಾವು ಪಾಲಿಸ್ಬೇಕಷ್ಟೇನೆ. ಕರೆಕ್ಟ್. ಅದು ಬಟ್ ಸೊ ಹಾಗಾಗಿ ಈ ಸಂವಿಧಾನದ ಮುಂದೆ, ಕಾನೂನಿನ ಮುಂದೆ ಯಾರು ಕೂಡ, ಅದು ನಾವು ಅನ್ಕೊಳ್ಳೋದಷ್ಟೇ. ಅಲ್ಲ ಸರ್, ಈಗ ಸಂವಿಧಾನ ಯಾರು ರಕ್ಷಣೆ ಮಾಡಬೇಕು, ಯಾರು ಫಾಲೋ ಮಾಡಬೇಕು, ಅವ್ರು ಮಾಡ್ತಾ ಇದಾರ ಅಂತ ಅಲ್ಲ. ಅದೇ ಇಟ್ಸ್ ಗುಡ್ ಕ್ವಶನ್. ಸಂವಿಧಾನವನ್ನ ಯಾರು ರಕ್ಷಣೆ ಮಾಡಬೇಕು ಅಂತಂದ್ರೆ ಅದು ಎಲ್ಲರ ಪ್ರತಿಯೊಬ್ಬರ ಜವಾಬ್ದಾರಿ. ಅದು ಯಾರಿಗೂ ಸೀಮಿತ ಆಗಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಬೇಕು, ಅಡ್ವೊಕೇಟ್ಸ್ ಮಾಡಬೇಕು ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಸೀಮಿತ. ಹೌದು. ಪೊಲೀಸ್ ಅನ್ನೋದು ಒಂದು ತನಿಖಾ ಸಂಸ್ಥೆ, ಗವರ್ಮೆಂಟ್ ಇಂದ ರಚಿತವಾಗಿರ್ತಕ್ಕಂಥ ಒಂದು ಸಂಸ್ಥೆ. ಅಡ್ವೊಕೇಟ್ ಅನ್ನೋದು ಒಂದು ವೃತ್ತಿ. ಹಾಗಾಗಿ ಯಾರು ರಕ್ಷಣೆ ಮಾಡಬೇಕು ಅಂದ್ರೆ ಅದಕ್ಕೆ ಜನಗಳೆಲ್ಲ ಸಪೋರ್ಟ್ ಮಾಡಿದ್ರೆ, ಅವರ ಒಂದು ಸಪೋರ್ಟ್ ಇದ್ರೆ ಖಂಡಿತ ಅದನ್ನ ಸಂವಿಧಾನವನ್ನು ಉಳಿಸ್ಕೊಂಡು ಹೋಗ್ಬೋದು, ಅದನ್ನ ಪರಿಪಾಲನೆ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಎಲ್ಲೋ ಒಂದ್ ಕಡೆ ಏನಾಗ್ತಾ ಇದೆ ಅಂತಂದ್ರೆ, ಪಾಪ ಒಂದು ದುರಂತ ಏನಂತಂದ್ರೆ, ಮೇಡಮ್ ಅವ್ರಿಗೂ ಗೊತ್ತಿರ್ತದೆ, ನಮ್ಮ ದೇಶದಲ್ಲಿ ಮ್ಯಾಥಮೆಟಿಕ್ ಓದ್ತಾರೆ ಚಿಕ್ಕ ಮಕ್ಕಳು, ಅಂದ್ರೆ 4ನೇ ಕ್ಲಾಸ್ ಆದ್ಮೇಲೆ ಹಿಂದಿ ಓದ್ತಾರೆ, ಸೈನ್ಸ್ ಓದ್ತಾರೆ, ಬಯಾಲಜಿ, ಜೀವಶಾಸ್ತ್ರ, ರಸಾಯನಶಾಸ್ತ್ರ. ನಮಗ್ ಬೇಕಾಗಿರೋದು ಬೇಸಿಕ್ ಲಾ. ದ ಲಾ. ಆ ಲಾ ಕಾನೂನಿನ ಒಂದು ಸಬ್ಜೆಕ್ಟ್ ನಾದ್ರೂ ನೀವು ಪ್ರಾಥಮಿಕ ಶಾಲೆಯಿಂದ ಹಾಕಿ ಅಂತ, ಮುಖ್ಯ ವಿಷಯಕ್ಕೆ ಹೋಗೋದಕ್ಕಿಂತ ನಾವು ಇಲ್ಲಿಂದ ತಗೊಳ್ಳೋಣ. ಹಾಗಾಗಿ ಅಲ್ಲೇ ಹಾಕಿದ್ರೆ ನೀವು ಕಾನೂನು ಅಂದ್ರೆ ಏನು, ವಾಟ್ ಇಸ್ ದ ಲಾ, ಲಾ ಅಂಡ್ ಆರ್ಡರ್ ಅಂದ್ರೆ ಅಲ್ಲಿಂದ ಮಕ್ಕಳಿಗೆ ಗೊತ್ತಾಗ್ತದೆ. ಅಲ್ಲಿಂದ ಕಾನೂನು ಚೌಕಟ್ಟುಗಳು, ಕಾನೂನು ಅಂದ್ರೆ ಏನು, ರಚನೆ ಮಾಡಿದವ್ರು ಯಾರು ಅಲ್ವಾ, ಅದ್ರ ಏನ್ ಆಕ್ಚುಲಿ ವಾಟ್ ಇಸ್ ದ ಸೆಕ್ಷನ್ಸ್, ಅಷ್ಟು ದೂರ ಹೋಗೋದ್ ಬೇಡ. ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಗಳು ಗೊತ್ತಾದ್ರೆ ಖಂಡಿತವಾಗ್ಲೂ ಇದರಲ್ಲಿ ತುಂಬಾ ಪರಿಣಾಮಕಾರಿಯಾದಂತ ಬದಲಾವಣೆಗಳನ್ನ ತರಬಹುದು. ಇವತ್ತೇನಾಗಿದೆ, ನಮ್ಮ ದೇಶದಲ್ಲಿ ಇರೋ ಜನಸಂಖ್ಯೆಗೂ ನಮ್ಮ ದೇಶದಲ್ಲಿ ಇರತಕ್ಕಂತ ವಕೀಲರ ಸಂಖ್ಯೆಗೂ, ಆಮೇಲೆ ಇವನ್ ಪೊಲೀಸ್ ಡಿಪಾರ್ಟ್ಮೆಂಟ್, ದೇರ್ ಇಸ್ ಅ ಲಾಟ್ ಆಫ್ ಆ ಒಂದು ವ್ಯತ್ಯಾಸ ಇದೆಯಲ್ಲ, ಅದು ಅನುಪಾತ ಅಂತ ಕರಿತೀವಲ್ಲ ನಾವು, ತುಂಬಾನೇ ಇದೆ. ಅದು ಒಂದು ಕೆಲವು ಕಡೆ ಹೇಳ್ತಾರೆ ಅಂದ್ರೆ ನಮ್ಗೆ 1 ಲಕ್ಷ ಜನಕ್ಕೆ 10 ಜನ ಪೊಲೀಸು, ಆ ತರದ್ದೆಲ್ಲ ಇದೆ. ಇನ್ನು ವಕೀಲರು ಇನ್ನೂ ಕಡಿಮೆನೆ. ಸೊ ಡೇ ಬೈ ಡೇ ಕ್ರೈಮ್ಸ್ ಆರ್ ಇನ್ಕ್ರೀಸಿಂಗ್ ಇನ್ ಇಂಡಿಯಾ. ಡೇ ಬೈ ಡೇ ಇನ್ಕ್ರೀಸಿಂಗ್. ಹಾಗಾಗಿ ನಾವು ಇಂಡಿಯಾ ಕತೆ ಬಿಟ್ಬಿಡಿ, ನಮ್ ಕರ್ನಾಟಕದಲ್ಲಿ ಕರ್ನಾಟಕ ಬಿಲಾಂಗ್ಸ್ ಟು ಇಂಡಿಯಾ. ಹಾಗಾಗಿ ಕಳೆದ 1 ತಿಂಗಳಲ್ಲೇ ಸಿಕ್ಕಾಬಟ್ಟೆ ಕ್ರೈಮ್ ಆಯ್ತು. ನಿಮ್ಮ ಇಲ್ಲಿ ಹುಬ್ಳಿಲೇ ಸಿಕ್ಕಾಬಟ್ಟೆ ನೋಡಿ, ನೇಹ ಹತ್ಯೆ ಆಯ್ತು. ನೇಹ ಹತ್ಯೆ ಆದ್ಮೇಲೆ ಮತ್ತೊಂದು ಹುಡುಗಿದ್ದು ಹತ್ಯೆ, ನೇಹ ಆದ್ಮೇಲೆ ಇನ್ನೊಂದು ಹುಡುಗಿದ್ದು ಜ್ಯೋತಿ ಮೇ ಬಿ ಜ್ಯೋತಿ ಅಂತ ಹೇಳಿ ಹತ್ಯೆ ಆಯ್ತು. ಅದಾದ್ಮೇಲೆ ಮರ್ಯಾದೆ ಹತ್ಯೆ ಅಂತ ಹೇಳಿ ಬೆಳಗಾಮಲ್ಲಿ ಆಯ್ತು. ಕಂಬಕ್ಕೆ ಕಟ್ಟಿ ಒಬ್ಬಳು ಮಹಿಳೆಯನ್ನ, ದಲಿತ ಮಹಿಳೆಯನ್ನ ಥಳಿಸ್ತಾರೆ, ಕಂಬಕ್ಕೆ ಕಟ್ಟಿ ಹಾಕಿ ಅವಳನ್ನ ಥಳಿಸ್ತಾರೆ. ಆಯ್ತಾ? ಈ ಇನ್ಸಿಡೆಂಟ್ ಆಮೇಲೆ ಮರ್ಯಾದೆ ಹತ್ಯೆಗಳು ಆಗ್ತಾನೆ ಇದೆ, ಸುಮಾರು ಆಗ್ತಿದೆ. ಬಟ್ ಇಲ್ಲಿ ಕೆಲವರು ಯಾರೋ ಒಬ್ರು ಹೇಳ್ತಾರೆ, ತುಂಬಾ ದೊಡ್ಡವರು, ಸಾವಲ್ಲೂ ಕೂಡ ಹೆಸರು ಮಾಡ್ಬೇಕು ಅಂದ್ರೆ ಅದೃಷ್ಟ ಮಾಡಿರ್ಬೇಕು ಅಂತ. ಸಾವು ಹೆಸರಾಗ್ಬೇಕು ಅಂದ್ರೆ ನೀನು ಅದೃಷ್ಟ ಮಾಡಿರ್ಬೇಕು ಅಂತ. ಎಲ್ಲರ ಸಾವುಗಳು ಪ್ರಚಾರ ಪಡ್ಕೊಳ್ಳೋದಿಲ್ಲ. ಎಲ್ಲರ ಸಾವುಗಳು ಕೂಡ ನಿರ್ಭಯ ಆಗಲ್ಲ. ನಿರ್ಭಯ ಒಬ್ಳಾಕೆ ನಾರ್ಮಲ್ ಹೆಣ್ಮಗಳು, ಬಟ್ ಇಡೀ ಇಂಡಿಯಾ ಗೊತ್ತು ನಿರ್ಭಯ ತರದವ್ರು ಲಕ್ಷಾಂತರ ಜನ ಇವತ್ತು ಸತ್ತಿದ್ದಾರೆ, ಅಥವಾ ಯಾವ್ದ್ಯಾವ್ದೋ ಒಂದು ಬಂದಿಲ್ಲ. ಅದು
ಅದೇ ಅದೃಷ್ಟ ಅಂದ್ರೆ ಆ ಮಟ್ಟಕ್ಕೆ ಆಗೋಗಿದೆ ಎಲ್ಲೋ ಒಂದು. ಅಟ್ಲೀಸ್ಟ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು ದ ಮೀಡಿಯಾ. ಇವತ್ತು ನೀವೆಲ್ಲ ಬಂದ ಮೇಲೆ ತೋರಿಸ್ತಿದ್ದೀರಿ ಕರೆಕ್ಟ್ ಏನ್ ಆಗ್ತಿದೆ ಅಂತ. ಯಾಕಂದ್ರೆ ಸಂವಿಧಾನದ 4ನೇ ಅಂಗ ಅಂತ ಯಾರನ್ನ ಕರಿತೀವಿ? ಪತ್ರಿಕಾ ರಂಗ. ಹಾಗಾಗಿ ನಾವು ನಿಮ್ಗೆ ಹಟ್ಸ್ ಆಫ್ ಹೇಳ್ಬೇಕು. ಏನಂತ ಅಂದ್ರೆ ಪಕ್ಷಪಾತವಾಗಿ ಸುಮಾರು ಜನ ಮಾಡ್ತಿದ್ದಾರೆ. ಅದು ನಿಜವಾಗ್ಲೂ ಒಂದು ಒಳ್ಳೆಯ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಪತ್ರಿಕಾ ರಂಗದವರಂತೂ ನ್ಯಾಯಬದ್ಧವಾಗಿ ಮಾಡ್ತಾರೆ. ಖಂಡಿತ ಆಗ್ಬೇಕಿದು. ಇದಿನ್ನು ದೊಡ್ಡ ಮಟ್ಟಕ್ಕೆ ಆಗ್ಬೇಕಿದೆ, ದೊಡ್ಡ ಮಟ್ಟಕ್ಕೆ ಆಗ್ಬೇಕಿದು. ಹಾಗಾಗಿ ಕಾನೂನಿಗೆ ಗೌರವ ಕೊಡಬೇಕು, ಕಾನೂನನ್ನ ಪಾಲನೆ ಮಾಡ್ಬೇಕು ಅನ್ನೋದು ಮಕ್ಕಳ ಹಂತದಲ್ಲೇ ನೀವು ಕಲಿಸ್ತಾ ಬಂದ್ರೆ ಅವರೊಂದು ಈಗ PUC ಬಂದಾಗ ಅವ್ರಿಗೆ ಇನ್ನೂ 2 ಸಬ್ಜೆಕ್ಟ್ ಇಡ್ಬೋದು. ನೀವು ಯಾಕೆ ಇಡಬಾರ್ದು? ಅಲ್ವಾ? ಇಟ್ಸ್ ಎನಿ ರಾಂಗ್ ಅಲ್ವಾ? ಡಿಗ್ರಿಲಿ ಒಂದು ಪಠ್ಯ ಪುಸ್ತಕದ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಾಯ್ತು, ವಾದ ವಿವಾದಗಳಾಯ್ತು. ಹಿಸ್ಟಾರಿಕಲ್ ವ್ಯಕ್ತಿಗಳದೆಲ್ಲ ಆಡ್ ಆನ್ ಮಾಡ್ತಾ ಇದ್ದಾರೆ. ಮಾಡ್ಲಿ, ಬೇಡ ಅಂತ ನಾವು ಹೇಳಲ್ಲ. ಆದ್ರೆ ನೀವು ಹೇಳಿದಾಗೆ ಕಾನೂನು ಬಗ್ಗೆನೂ ಕೂಡ ಒಂದು ಪಠ್ಯ ಇಟ್ರೆ ಚೆನ್ನಾಗಿರುತ್ತೆ. ಗಾಂಧೀಜಿ ಬಗ್ಗೆ ಆಡ್ ಮಾಡಿದ್ದಾರೆ. ಗಾಂಧೀಜಿ ಇಸ್ ಎ ಬ್ಯಾರಿಸ್ಟರ್, ಇಸ್ ಎ ಅಡ್ವೊಕೇಟ್. ಕರೆಕ್ಟಾ? ಬಟ್ ಅಲ್ಲಿ ಏನಾಗ್ತಿದೆ, ಅವರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ಅಂತಾನೆ ಇದೆ. ಆ ಪರ್ಟಿಕ್ಯುಲರ್ ಆಗಿ ಅವರು ಆಸ್ ಎ ಅಡ್ವೊಕೇಟ್ ಆಗಿ ಮಾಡಿದಂತ ಚಳುವಳಿಗಳಿದೆಯಲ್ಲ, ದಕ್ಷಿಣ ಆಫ್ರಿಕಾದಲ್ಲಿ ತಗೊಂಡಂತ ಚಳುವಳಿಗಳಿದೆ, ಅದನ್ನ ಹೈಲೈಟ್ ಮಾಡ್ಬೇಕು. ಅಂದ್ರೆ ಮಕ್ಕಳಿಗೆ ಆಸ್ ಎ ಅಡ್ವೊಕೇಟ್, ಒಬ್ಬ ಬ್ಯಾರಿಸ್ಟರ್ ಆಗಿ ಆ ಪವರ್, ದಕ್ಷಿಣ ಆಫ್ರಿಕಾ ಸ್ವಾತಂತ್ರ್ಯ ಪಡ್ಕೋಬೇಕು ಅನ್ನೋದಕ್ಕೆ ಗಾಂಧೀಜಿ ಹಾಗೆ ಮೂಲ ಪ್ರೇರಣೆ ಆದ್ರು. ಬಿಕಾಸ್ ಈಸ್ ಅಡ್ವೊಕೇಟ್. ಹಾಗಾಗಿ ಆ ಪವರ್ ಎಷ್ಟಿದೆ, ಪವರ್ ಅಡ್ವೊಕೇಟ್ ಹೇಳ್ತಿಲ್ಲ, ಲಾ, ದ ಪವರ್ ಆಫ್ ಲಾ. ಹಾಗಾಗಿ ಲಾ ಪವರ್ ಕೊಟ್ಟಿರೋದು ಅಡ್ವೊಕೇಟ್. ಹಾಗಾಗಿ ಲಾ ಗೊತ್ತಿರೋ ಅಡ್ವೊಕೇಟ್ ಆಗ್ತಾರೆ. ಹಾಗಾಗಿ ಆ ಪವರ್ ನೋಡಿ, ದಕ್ಷಿಣ ಆಫ್ರಿಕಾಗೆ ಸ್ವಾತಂತ್ರ್ಯ ತಗೊಳ್ಳೋದಿಕ್ಕೆ ಅಂತ ಹೇಳಿ ಪ್ರೇರಣೆ ನೀಡ್ತದೆ. ಅಲ್ಲಿ ನೆಲ್ಸನ್ ಮಂಡೇಲಾ ಹೋರಾಟ ಮಾಡ್ತಾರೆ. ಹಾಗಾಗಿ ಈ ಒಂದು ಲಾ ಅನ್ನೋದನ್ನ ಈಗ ನೋಡಿ, ರಸಾಯನಶಾಸ್ತ್ರ ಓದ್ತೀರಾ, ಮ್ಯಾಥಮೆಟಿಕ್, ಅದ್ ಎಲ್ಲಿ ಅಪ್ಲಿಕೇಬಲ್ ಆಗುತ್ತೆ? ತುಂಬಾ ಜನಕ್ಕೆ ಡಿಗ್ರಿ ಮುಗಿದ್ಮೇಲೆ ಅಥವಾ PUC ಮುಗಿದ್ಮೇಲೆ ಸಿಂಪ್ಲಿ ಕೇಳ್ತಿರೋದು. ಪಾಪ ಅದ್ ಎಲ್ಲೂ ಕೂಡ ಅಪ್ಲಿಕೇಬಲ್. ಜೀವಶಾಸ್ತ್ರ ಸೈಂಟಿಸ್ಟ್ ಗಳಿಗೆ ಗೊತ್ತಾಗುತ್ತೆ. ಬಟ್ ಲಾ ಅನ್ನೋದೇನಿದೆ, ಅವನು ವಾಟ್ ಎವರ್ ಅವನು ಯಾರೇ ಆಗಿಲ್ಲ, ಈಗಿನ ಇವತ್ತಿನ ಸನ್ನಿವೇಶಗಳಿಗೆ ಇಟ್ಸ್ ಅಪ್ಲಿಕೇಬಲ್ ಅಲ್ವಾ? ಹಾಗಾಗಿ ಅದನ್ನ ಅಲ್ಲಿಂದ ಅಳವಡಿಸೋದಕ್ಕೆ ಶುರು ಮಾಡಿದ್ರೆ ಖಂಡಿತ ಇದರಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ತರ್ತಕ್ಕಂತ ಕಾರ್ಯ ಶುರುವಾಗ್ತದೆ. ಇಲ್ಲಿಂದ ಆರಂಭ ಆಗ್ಬೇಕಿದ್ದು. ಆಮೇಲೆ ಇದು 2ನೇ ವಿಚಾರ ಬಂದು ಸೊ ಮುಖ್ಯವಾಗಿ ನಾನು ಆವಾಗ್ಲೇ ಹೇಳ್ದೆ, ಲಿಂಗ ಸೂಕ್ಷ್ಮತೆ ಆಗ್ಬೋದು, ಏನೇ ಆಗ್ಬೋದು ಅಂತ. ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಿದ್ದಾವೆ, ಅದನ್ನ ಕಾಪಾಡೋದು ಸರ್ಕಾರದ ಆದ್ಯ ಬಾಧ್ಯತೆ. ಸೊ ಈಗ ನಮ್ಮ ದೇಶದಲ್ಲಿ ಎಷ್ಟು ಜನರಿಗೆ ಅವ್ರ ಮೂಲಭೂತ ಹಕ್ಕುಗಳು ಯಾವುವು ಅನ್ನೋದು ಗೊತ್ತಿಲ್ಲ. ಸೊ ಇದನ್ನ ಸರ್ ಹೇಳ್ದಂಗೆ ಇದನ್ನ ಬೇಸಿಕ್ ಸ್ಟಡಿ ಆಗಿ ಸ್ಕೂಲ್ಗಳಲ್ಲಿ 2nd ಸ್ಟ್ಯಾಂಡರ್ಡ್ ಇಂದ ಇಲ್ಲ 5th ಸ್ಟ್ಯಾಂಡರ್ಡ್ ಇಂದ ಮೂಲಭೂತ ಹಕ್ಕುಗಳನ್ನ ನಾವ್ ಹೆಂಗೆ ಪ್ರಾಕ್ಟೀಸ್ ಮಾಡ್ಬೇಕು. ನಮ್ ದೇಶದಲ್ಲಿ ಸಂವಿಧಾನದ ಮೊದಲನೇ ಒಂದು ಪೀಠಿಕೆನಲ್ಲೇ ನಾವ್ ಹೇಳ್ತೀವಿ, ನಾವು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಶುರುವಾಗುತ್ತೆ. ವಿ ಅನ್ನುವಾಗ ಐ ಅಂಡ್ ಯು ಮೇಕ್ ದ ವಿ, ನಾನು ನೀನು ಕೂಡಿದ್ರನೆ ವಿ ಆಗೋದು. ಅಲ್ಲಿ ಏನಿದೆ ಅಂತಂದ್ರೆ, ನಾನು ನನ್ನನ್ನ ಗೌರವಿಸ್ಬೇಕು, ಹಾಗೆ ನಾನು ನಿನ್ನನ್ನು ಕೂಡ ಗೌರವಿಸ್ಬೇಕು ಅಲ್ವಾ? ಸೊ ಈ ತರವಾದ ಮೂಲಭೂತ ಹಕ್ಕುಗಳಲ್ಲಿ ಘನತೆಯಿಂದ ಜೀವಿಸುವ ಹಕ್ಕಿದೆ. ಈಗ ನನ್ಗೆ ನಿಮ್ಮ ಘನತೆಯ ಹಕ್ಕು ಅರ್ಥ ಆದಾಗ ಖಂಡಿತವಾಗಿ ನಾನು ಅದನ್ನ ನಾಶ ಮಾಡಕ್ಕೆ ಪ್ರಯತ್ನ ಪಡಲ್ಲ. ಸೊ ಸರ್ ಹೇಳಿದ್ದು ಅಬ್ಸಲ್ಯೂಟ್ಲಿ ಕರೆಕ್ಟ್. ಅದು ಹೆಂಗಂತಂದ್ರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಆಗ್ಬೋದು, ಕಾಸ್ಟ್ ಡಿಸ್ಕ್ರಿಮಿನೇಷನ್ ಆಗ್ಬೋದು, ಘನತೆಯಿಂದ ಜೀವಿಸುವ ಹಕ್ಕಿನ ಉಲ್ಲಂಘನೆ ಆಗ್ಬೋದು. ಇದು ಈಗಿನ ಪ್ರಕ್ರಿಯೆ ಘನತೆಯಿಂದ ಜೀವಿಸುವ ಹಕ್ಕನ್ನ ಉಲ್ಲಂಘನೆ ಮಾಡ್ತಾರೆ ಅಲ್ವಾ? ಸೊ ಇದು ಮೂಲಭೂತ ಹಕ್ಕುಗಳು ಬೇಸಿಕ್ ಆಗಿ ಸಂವಿಧಾನದ ಪೀಠಿಕೆ ಆಗ್ಬೋದು, ಪೀಠಿಕೆ ಮತ್ತು ಮೂಲಭೂತ ಹಕ್ಕುಗಳು ಕಡ್ಡಾಯವಾಗಿ ಪ್ರತಿಯೊಂದು ಭಾರತೀಯ ಪ್ರಜೆಗೆ ಗೊತ್ತಿರಬೇಕು, ಅದನ್ನ ಪಾಲನೆ ಮಾಡಬೇಕು. ಆಗ ಈ ತರ ಕ್ರೈಮ್ ಸ್ಟೋರಿಗಳು ದಿನಾ ಬೆಳಗಾದ್ರೆ ನೀವು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀರಾ, ದಿನಾ ಒಂದೊಂದು ಕ್ರೈಮ್ ನಡೀತಾ ಇರ್ತದೆ. ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಕಾನೂನು ಕಟ್ಟಳೆಗಳು, ರೂಲ್ಸ್ ರೆಗ್ಯುಲೇಷನ್ಗಳು ಬೇರೆ ಕಂಟ್ರಿ ಕಂಪೇರ್ ಮಾಡಿದ್ರೆ ಅಷ್ಟು ಸ್ಟ್ರಾಂಗ್ ಇಲ್ವೇನೋ ಅಂತ. ಇಲ್ಲ ಅಂದ್ರೆ ನೋಡಿ, ದ ಪ್ರಾಬ್ಲಮ್ ಈಸ್ ಎಲ್ಲರಿಗೂ ತಲೆಗೆ ಬರ್ತದೆ, ಹಿಂಗಾದಾಗ ಅವ್ನು ಗುಂಡಿಟ್ಟು ಕೊಂದ್ಬಿಡ್ಬೇಕಿತ್ತು, ಹೊಡೆದಾಕ್ ಬಿಡ್ಬೇಕಾಗಿತ್ತು, ಶೂಟ್ ಔಟ್ ಮಾಡಿ ಸಾಯಿಸ್ಬಿಡ್ಬೇಕಂಟ್ರಿ ಅಂತ. ಅದು ಸಾರ್ವಜನಿಕ ಅಲ್ಲಿಗೆ ಬರ್ತೀನಿ. ವಿಸ್ತಾರದಲ್ಲಿ ಮತ್ತೆ ವಿಸ್ತಾರದಲ್ಲಿ ಕಡಿಮೆ ಇರಬಹುದು, ಬಟ್ ಜನಸಂಖ್ಯೆಯಲ್ಲಿ ನಮ್ದು ಜಾಸ್ತಿ ಇದೆ. ಆಸ್ಟ್ರೇಲಿಯಾ ವಿಸ್ತಾರದಲ್ಲಿ ತುಂಬಾ ದೊಡ್ಡದು, ಜನಸಂಖ್ಯೆಯಲ್ಲಿ ತುಂಬಾ ಕಡಿಮೆ. ಅರ್ಥ ಆಯ್ತು? ಹಾಗಾಗಿ
ನಮ್ಮ ಒಂದು ಏನಂತ ಕರಿತೀವಿ ಜನಗಳ ಒಂದು ಏನು ನಮ್ಮ ದೇಶದಲ್ಲಿರ್ತಕ್ಕಂಥ ಇಡೀ ಪಾಪ್ಯುಲೇಷನ್ ಏನ್ ತಗೋತೀವಿ ಅದು 10 ವರ್ಷಕ್ಕೊಂದ್ಸಲ ಜನಗಣತಿ ಮಾಡ್ತೀವಲ್ಲ, ಅದು ಎಲ್ಲೋ ಒಂದ್ ಕಡೆ ಒಂದು ಮಾಹಿತಿ ಬಂದೆ ಇಟ್ಸ್ ಪ್ರಾಪರ್ ಆಗಿ ನಡೀತಿಲ್ಲ ಅಂತ. ಆಮೇಲೆ ದಟ್ ಇಸ್ ನಾಟ್ ಹಂಗಾದ್ರೆ ಈಗ ಈವನ್ ಗಲ್ಫ್ ಕಂಟ್ರೀಸ್ ಗಳಲ್ಲಿ ಗುಂಡಿಟ್ ಶೂಟ್ ಔಟ್ ಮಾಡಿ ಸಾಯಿಸ್ತಾ ಇದ್ದಾರೆ, ಹಂಗಾದ್ರೆ ಅಲ್ಲಿ ಸ್ಟಾಪ್ ಆಗಿದೆ ಕ್ರೈಮ್ಸ್. ನಾನು ಹೇಳ್ತಿರೋದು ಅದೇ ಹೇಳ್ತಿರೋದು. ಈಗ ಸ್ಟಾಪ್ ಆಗ್ಬಿಟ್ಟಿದ್ಯಪ್ಪ, ಈಗ ಒಂದು 20 ವರ್ಷದಿಂದ ಈ ತರ ಮಾಡ್ತಿದ್ರು, ಅದಾದ್ಮೇಲೆ ನಿಲ್ಸ್ಬಿಟ್ಟಿದ್ದಾರೆ ಅಂತ ಅಫಿಡವಿಟ್ ಏನಾದ್ರು ಕೊಟ್ರೆ ವಿ ಕ್ಯಾನ್ ಡೂ ದಟ್. ಕೊಡಕ್ ಆಗ್ತದ? ದಟ್ ಇಸ್ ನಾಟ್ ದ ಸೊಲ್ಯೂಷನ್. ಸರ್, ಇಲ್ಲಿ ಏನಾಗ್ತಿದೆ ಗೊತ್ತಾ? ಅಲ್ಲಲ್ಲ, ನಾನು ಒಂದು ಮಾತಾಡ್ತೀನಿ. ಒಂದು ಕೊಲೆ ನಡೀತದೆ, ಆ ಕೊಲೆ ನಡೆದಾಗ ಸರಿಯಾದಂತಹ ಶಿಕ್ಷೆ ಇಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಇನ್ನೊಬ್ಬನಿಗೆ ಏನಾಗುತ್ತೆ ಗೊತ್ತಾ? ನೋಡಿ, ಈಗ ಮೊನ್ನೆ ನಾವು ಒಂದು ಬೆಸ್ಟ್ ಎಕ್ಸಾಂಪಲ್ ಈಗ ನಾವು ಮಾತಾಡ್ತಾ ಇದ್ವಿ, ನೇಹಾ ಹಿರೇಮಠ ಹತ್ಯೆ ಆಯ್ತು. ನೇಹಾ ಹಿರೇಮಠ ಹತ್ಯೆ ಆದಾಗ ಸರಿಯಾದಂತಹ ಸರ್ಕಾರದವರು ಅಲ್ಲಿ ಮಧ್ಯಸ್ಥಿಕೆ ವಹಿಸಿ ಅವನಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ರೆ, ಆ ಕಾನೂನು ಪ್ರಕಾರ ಏನ್ ಕೊಡ್ಬೇಕಂತ ಕೊಟ್ಟಿದ್ರೆ, ಇನ್ನೊಂದು ಕೊಲೆ ಆಗ್ತಾ ಇಲ್ಲ. ಯಾಕಂದ್ರೆ ನೋಡಿ, ನೇಹಾ ಹತ್ಯೆ ಆದಾಗ್ಲೇ ನಿನ್ನನ್ನು ಮಾಡ್ತೀನಿ ಅಂತ ಕೊಲೆ ಬೆದರಿಕೆ ಹಾಕಿದ್ದ ಮತ್ತೊಬ್ಬ ಆರೋಪಿ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಒಬ್ನಿಗೆ ಸರಿಯಾದಂತ ಶಿಕ್ಷೆ ಕೊಟ್ಟಾಗ ಇನ್ನೊಬ್ಬ ಆ ಕೆಲ್ಸಕ್ಕೆ ಮುಂದಾಗಲ್ವೇನೋ ಅಂತ ನಂದು. ಇಲ್ಲ ಇದೆ ನೋಡಿ ಕನ್ಫ್ಯೂಷನ್ ಅಂತ. ನೇಹಾ ಹಿರೇಮಠನ ಯಾರು ಕೊಲೆ ಮಾಡ್ದ ಆ ವ್ಯಕ್ತಿ, ಅದು ಇನ್ವೆಸ್ಟಿಗೇಷನ್ ನಡೀತಿದೆ ಅಂಡ್ ಅದು ಪ್ರಾಪರ್ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ ಅಂಡ್ ಅವನಿಗೆ ಏನು ಶಿಕ್ಷೆ ಆಗೋದಂತ ಖಚಿತ ಇದೆ. ಅವನೆಲ್ಲಿ ಹೊರಗಡೆನೂ ಬಿಟ್ಟಿಲ್ಲ, ಇವನ್ ಅವನಿಗೆ ಬೇಲ್ ಕೂಡ ಸಿಕ್ಕಿಲ್ಲ. ಇದ್ರ ಅಂದ್ರೆ ಡೀಪ್ ಮಾಹಿತಿ ಪಾಪ ಗೊತ್ತಿಲ್ಲ. ಅಂದ್ರೆ ಲೇಟ್ ಆಯ್ತು ಅಂದ ತಕ್ಷಣ ಅವನಿಗೇನು ಶಿಕ್ಷೆಯಿಂದ ತಪ್ಪಿಸ್ಕೊಂಡ ಅಂತೇನಿಲ್ಲ. ಬಿಕಾಸ್ ಆಫ್ ಫಸ್ಟ್ ರೀಸನ್ ಹೇಳ್ತೀನಿ, ಮೇಡಮ್ಗೂ ಚೆನ್ನಾಗಿ ಗೊತ್ತಿರುತ್ತೆ ಸರ್, ದ ಪಾಪ್ಯುಲೇಷನ್ಗೆ ಈಕ್ವಲ್ ಆಗಿ ವಿ ಡೋಂಟ್ ಹ್ಯಾವ್ ಜುಡಿಷಿಯರಿ ಸಿಸ್ಟಮ್ ಇನ್ ಅವರ್ ಕಂಟ್ರಿ. ಹಾ, ಅಂದ್ರೆ ಅಷ್ಟು ಕೇಸ್ಗಳು ಬೇಗ ಮೊನ್ನೆ ನೋಡಿ ನಮ್ಮ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಹೇಳ್ತಾರೆ, ಚಂದ್ರಚೂಡ್ ಅವರು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಫಾಸ್ಟ್ ಮೂವಿಂಗ್ ಕೇಸ್ಗಳನ್ನ ತರ್ತೀವಿ ಅಂತ ಹೇಳಿ ವಾಟ್ಸ್ಆಪ್ ನಲ್ಲಿ ಕೂಡ ಅವರು, ಈ ವಾಟ್ಸ್ಆಪ್ ನಲ್ಲಿ ನೀವು ನೋಡಬಹುದು. ಈಗ ನನ್ನ ಮೊಬೈಲ್ ಅಲ್ಲಿ ಕೂತ್ಕೊಂಡು ನಾನು ನಿಮ್ಮ ಮೇಲೆ ಒಂದು ಕೇಸ್ ಆಗಿದೆ ಇಲ್ಲೇ ಚೆಕ್ ಮಾಡಿ ಹೇಳ್ಬೋದು ನಾವು. ಆ ನಂಬರ್ ಸಿಕ್ಕರೆ ಕೇಸ್ ನಂಬರ್ ಸಿಕ್ಕರೆ. ಟೆಕ್ನಾಲಜಿ ಮುಂದುವರೆದಿದೆ, ಟೆಕ್ನಾಲಜಿ ತುಂಬಾ ಕಡಿಮೆ, ಅದರ ವೇಗ ತುಂಬಾ ಕಡಿಮೆ ಇದೆ. ಅದರ ವೇಗ ಟೆಕ್ನಾಲಜಿ ಬಂದಿದೆ, ಅದರ ವೇಗ ಕಡಿಮೆ ಇದೆ. ಯಾವ ಕ್ಷೇತ್ರದಲ್ಲಿ ಅಂದ್ರೆ ಬೇಸಿಕ್ ನ್ಯಾಯಾಂಗದ ಕ್ಷೇತ್ರದಲ್ಲಿ ಅಂದ್ರೆ ಅದನ್ನ ಬಳಸ್ಕೊಳ್ಳೋದಕ್ಕೆ ದರ್ ಇಸ್ ಎ ಜನಗಳ ಒಂದು ಹೆಚ್ಚು ಜನ ಜಡ್ಜ್ಗಳ ನೇಮಕ ಆಗ್ಬೇಕು, ಹೆಚ್ಚು ಜನ ಅಡ್ವೊಕೇಟ್ಸ್ ಗಳು ಬರ್ಬೇಕು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಂತ ಆಗ್ಬೇಕು. ಅಂದ್ರೆ ಏನು ತಾಲೂಕಿಗೆ ಒಂದಿದೆ, ಹೋಬ್ಳಿಗೆ ಒಂದು ಕೋರ್ಟ್ಗಳಾಗ್ಬೇಕು. ಅಂದ್ರೆ ಒಂದು ಡಿಮ್ಯಾಂಡ್ ಇದೆ. ಕರೆಕ್ಟ್ ಮೇಡಮ್? ಹಾ, ಆವಾಗ ಅಷ್ಟೇ ಏನಾಗ್ತದೆ, ನಿಮಗೆ ಬೇಗ ನಿಮಗೆ ಸರ್ವಿಸ್ ಸಿಗ್ತದೆ. ಈಗ ಒಂದು ಹೋಟ್ಲಲ್ಲಿ ಇರ್ತಾರೆ ಗಿರಾಕಿಗಳು, ಅಲ್ಲಿಗೆ ಒಂದು ರೆಗ್ಯುಲರ್ ಆಗಿ ಒಂದು 50 ಜನ ಬರ್ತಿರ್ತಾರೆ. ಒಂದೇ ದಿನ ಸ್ಯಾಟರ್ಡೆ ಸಂಡೇ ನಿಮ್ಗೆ ಒಂದು 500 ಜನ ಬಂದಾಗ ಹೌ ಕ್ಯಾನ್ ಯು ಸಪ್ಲೈ? ಕ್ಲಾಶ್ ಆಗುತ್ತೆ, ಗಲಾಟೆ ಆಗುತ್ತೆ. ಹಾಗಾಗಿ ಜುಡಿಷಿಯರಿ ಸಿಸ್ಟಮ್ ನ ಪ್ರಬಲ ಮಾಡ್ಬೇಕು ಈ ದೇಶದಲ್ಲಿ. ಅದನ್ನ ಮಾಡ್ಬೇಕಾಗಿರೋ ಯಾರು? ಅಲ್ಲಿ ಕೂತಿದಾರಲ್ಲ ದೊಡ್ಡವರು ಪಾಪ, 545 ಜನ. ಪ್ರತಿ ರಾಜ್ಯದಲ್ಲಿ ಇದ್ದಾರಲ್ಲ 200 ಜನ 300 ಜನ. ಇಡೀ ದೇಶ ಕಂಟ್ರೋಲ್ಡ್ ಬೈ 6500 ಪೀಪಲ್ ಸರ್, ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್. ಇಡೀ ದೇಶ ಅವರುಗಳು ಮಾಡ್ಬೇಕು. ಯಾರು? ಶಾಸಕರು, ಶಾಸಕಗಳನ್ನ ಅಲ್ಲಿ ಏನಾಗ್ಬೇಕು, ನಮ್ ದೇಶದಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಬೇಗ ಮಾಡ್ಬೇಕು. ಅವರಿಗೆ ಎಮ್ಮೆ ಚರ್ಮದ ಮೈ ಅಂತಂದ್ರೆ ಮಾಡೋರು ಯಾರಲ್ಲ ಸರ್. ಈಗ ನೀವ್ ಹೇಳಿದ್ರಲ್ಲ, ಶಾಸಕರು ಸಂವಿಧಾನದ ಬಗ್ಗೆ ಅತಿ ಹೆಚ್ಚು ಸಂದರ್ಭದಲ್ಲಿ ಮಾತಾಡೋದು ಅವರೇ. ದಟ್ ಇಸ್ ದೇರ್ ಡ್ಯೂಟಿ ಸರ್. ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡೋದು ಅವರೇ. ನಮ್ ದೇಶದಲ್ಲಿ ಇನ್ನೊಂದು ದುರಂತ ಕೇಳಿ, ಅವ್ರನ್ನ ಮಾಡಿರೋದು ಯಾಕೆ? ಶಾಸನಗಳ ರಚನೆ ಮಾಡಕ್ಕೆ. ನಾವು ಹೋಗ್ಬಿಟ್ಟು ಅವ್ರಿಗೆ ಡೆವಲಪ್ಮೆಂಟ್ ಮಾಡಿ ಸರ್ ಅಂತ ಕೇಳ್ತೀವಿ. ಆಕ್ಚುಲಿ ಇಲ್ಲೇ ಬದಲಾವಣೆ ಆಗ್ಬೇಕು. ಅವ್ನ ಶಾಸನಗಳು ಅಷ್ಟೇ ಮಾಡ್ಬೇಕು, ಡೆವಲಪ್ಮೆಂಟ್ ಮಾಡಕ್ ಬೇರೆ ಇರ್ಬೇಕು. ಅರ್ಥ ಆಗ್ತಿದೆ? ಶಾಸಕನ ನೀವು ಡೆವಲಪ್ಮೆಂಟ್ ಬಗ್ಗೆ, ಹಣದ ಬಗ್ಗೆ ಕೇಳಲೇಬಾರ್ದು. ನೀನ್ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಪ್ಪ. ಶಾಸಕ ಅಂದ್ರೆ ದಟ್ ಇಸ್ ದ ಮೀನ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಕರೆಕ್ಟಾ? ಎಷ್ಟು ಜನ ಇರ್ತಾರೆ ಸರ್ ಒಂದೊಂದು ತಾಲೂಕಿಗೆ? 224 ಜನ. ಕರೆಕ್ಟಾ? ಇದ್ದಾರೆ. ಹಾಗಾಗಿ ನಿಮ್ಮ ಕೆಲಸಗಳು ನೀವೇನಾದ್ರೂ ಅಷ್ಟು ಇನಿಷಿಯೇಟಿವ್ ತಗೊಂಡು ಸ್ಪೀಡ್ ಆಗಿ ಮಾಡಿದ್ರೆ ಯಾಕೆ ಸರ್ ಕ್ರೈಮ್ಸ್ ಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ಇರೋ ಪೊಲೀಸ್ ಸ್ಟೇಷನ್ ನೋಡಿ, ಹೆಚ್ಚು ಜನ ಪೊಲೀಸ್ನವ್ರ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು. ಮೊನ್ನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ಓಪನ್ ಆಯ್ತು. ರಾಮ ಮಂದಿರ ಓಪನ್ ಆಗಿ ಒಂದು 15 ದಿವಸಕ್ಕೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಳಿಗೆ ಅಂತ ಒಂದು ಅಪ್ಲಿಕೇಶನ್ ಕರೀತಾರೆ, ಕಾಲ್ ಫಾರ್ಮ್ ಮಾಡ್ತಾರೆ. ಒಂದು ಎಷ್ಟು ಜನ? 50,000 ಅಷ್ಟೇ ಪೋಸ್ಟ್ ಇರೋದು. 50,000 ಪೋಸ್ಟ್. ಒಂದು ಹೇಳಿ ನನಗೆ ಎಷ್ಟು ಅಪ್ಲಿಕೇಶನ್ ಹಾಕಿರ್ಬೋದು ಅಂದಾಜು? 50,000 ಪೋಸ್ಟ್ ಗೆ ಅಂದಾಜು ಎಷ್ಟು ಹಾಕ್ಬೋದು ಅಪ್ಲಿಕೇಶನ್? 50,000ಕ್ಕಿಂತ ಜಾಸ್ತಿ ಬಂದಿರುತ್ತೆ. ಅಲ್ಲ, 50,000 ಬಿಟ್ಬಿಡಿ, 50,000 ಬೇಕು ಅಂದ್ರೆ 1 ಲಕ್ಷ 2 ಲಕ್ಷ 5 ಲಕ್ಷ ಎಷ್ಟು ಹಾಕಿರ್ಬೋದು ಹೇಳಿ? ಕ್ಯಾನ್ ಯು ಇಮ್ಯಾಜಿನ್? 5 ಲಕ್ಷ 50 ಲಕ್ಷ ಹಾಕಿದ್ದಾರೆ ಮೇಡಮ್. ಬಿಲೀವ್ ಆರ್ ನಾಟ್, 50 ಲಕ್ಷ ಜನ ನನಗೂ ಪೊಲೀಸ್ ಕಾನ್ಸ್ಟೇಬಲ್ ಜಾಬ್ ಬೇಕು. ಅವರೆಲ್ಲ ಯಾರು? BCA, MCA ಅಂದ್ರೆ ಆಲ್ಮೋಸ್ಟ್ ಅದರಲ್ಲಿ ಒಂದು 25% ಆ ತರದವ್ರು ಇದ್ದಾರೆ. ಹಾ, ಹಾಗಾಗಿ ನಾನು ಹೇಳ್ತಿರೋದು
ಈ ಇಷ್ಟು ಜನ ಪಾಪ್ಯುಲೇಷನ್ ಶಕ್ತಿ ಓಕೆ ಓಕೆ ಅಲ್ವಾ. ಜನಸಂಖ್ಯೆ ಇವತ್ತು ಜಪಾನ್ ಅಲ್ಲಿ ಏನಾಗಿದೆ, ಜನಸಂಖ್ಯೆ ಇಲ್ಲ, ಅವ್ರ ಸರ್ಕಾರದಿಂದ ಅವ್ರಿಗೆ ಹೆಚ್ಚು ಹೆಚ್ಚು ಯೋಜನೆಗಳು ಕೊಡ್ತಿದ್ದಾರೆ. ನಿಮ್ ಮಕ್ಕಳು ಮಾಡ್ಕೊಂಡ್ರೆ ನಾವು ನಿಮ್ಗೆ ಹೆಚ್ಚು, ನಾವು ನಿಮಗೆ ಏನು ಮಕ್ಕಳಿಗೆ ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ಎಲ್ಲ ಕೊಡ್ತೀವಿ ಅಂತ. ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ. ಮಕ್ಕಳು ಮಾಡ್ಕೊಳ್ಳಿ ಅಂತಿದ್ದಾರೆ. ಅಲ್ಲ, ನಮ್ಗೆ ಅದೇ ಅದನ್ನ ಸದುಪಯೋಗ ಪಡಿಸ್ಕೊಳ್ತಕ್ಕಂತ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇಲ್ಲ. ಅರ್ಥ ಆಯ್ತಾ? ಏನು ರಾಮ ಮಂದಿರಕ್ಕೆ ಸಂಭ್ರಮ ಪಟ್ರು, ಅದೇ 50 ಲಕ್ಷ ಜನ 50,000 ಪೋಸ್ಟಿಗೆ ಆಗ್ತಾಗ ಅದ್ರ ಬಗ್ಗೆ ಧ್ವನಿ ಎತ್ತಿದ್ರ? ಈ ತರ ದುರಂತ ನಡೀತಿದೆಯಲ್ಲ ನಮ್ಮ ದೇಶದಲ್ಲಿ ಅಂತ ಅಲ್ವಾ? ಇದೆಂತ ಅವ್ಯವಸ್ಥೆ. ಸೊ ಟೋಟಲಿ ಇಟ್ಸ್ ಕೊಲ್ಯಾಪ್ಸ್ಡ್. ವ್ಯವಸ್ಥೆ ಬಿದ್ದೋಗಿದೆ ಸರ್, ವ್ಯವಸ್ಥೆ ಬಿದ್ದು ಹೋಗಿದೆ. ನಿಮ್ಗೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ಅಂದ್ರೆ ಎಲ್ಲ ಇದಕ್ಕೆ ಕನೆಕ್ಟ್ ಆಗ್ತದೆ, ಎಲ್ಲ ಇದೇ ವಿಚಾರ ಕನೆಕ್ಟ್ ಆಗ್ತದೆ. ಸಿಂಪಲ್ ಆಗಿ ನೋಡಿ, ಯಾರಾದ್ರೂ ನಾವು ವ್ಯಕ್ತಿ ಹೆಸರು ನಾನು ಹೇಳಕ್ ಇಷ್ಟಪಡಲ್ಲ, ಯಾರೋ ಒಬ್ರು ಇರ್ಬೋದು, ಅವ್ರಿಗೆ ನೋಡಿ ಪೊಲೀಸ್ ಸ್ಟೇಷನ್ ಪೊಲೀಸ್ನವರು ಕರೆದಿದಾರಂತೆ ಹೋಗ್ಬೇಕು ಅಂದ್ರೆ, ಅವ್ನು ತಪ್ಪು ಮಾಡಿರ್ಲಿ ಮಾಡ್ದೇನೆ ಇರ್ಲಿ ಹೋಗಲ್ಲ. ಇನ್ನೂ ಕೂಡ 1947 ಇಂದ 24 ಬಂದು ಇನ್ನೇನ್ 27 ಹೋಗ್ತೀವಿ ಆಲ್ಮೋಸ್ಟ್ ಸರ್. ಪೊಲೀಸ್ ಸ್ಟೇಷನ್ ಇವತ್ತಿಗೂ ಕೂಡ ನಾನು ಹೋಗಲ್ಲಪ್ಪ. ಅಲ್ಲ, ಭಯ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆರಕ್ಷಕರು ಅಂತ ಕರಿತೀವಿ. ಯಾರು ಆರಕ್ಷಕರು? ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಇರೋರು, ಅವ್ರು ನಮ್ ಸರ್ವೆಂಟ್ಗಳು. ಕರೆಕ್ಟಾ ಸರ್? ಈ ಭಾವನೆ ನಮ್ಮಲ್ಲಿ ಇಲ್ಲ ಸರ್. ಅವ್ರಿಗೊಂದು ಪೋಸ್ಟಿಂಗ್ ಆದಾಗ, ಅವರಿಗೊಂಥರ ಭಯದ ವಾತಾವರಣ. ನಿಮಗೆ ಪೋಸ್ಟಿಂಗ್ ಆದಾಗ ನೀವು ಸಂಭ್ರಮ ಪಡೋದೇನಿದೆ, ಪಾರ್ಟಿ ಕೊಡ್ಸೋದೇನಿದೆ, ದಟ್ಸ್ ದ ಮೆಸೇಜ್ ವಾಟ್ ಗೋಯಿಂಗ್ ಟು ದ ಸೊಸೈಟಿ. ಮೊನ್ನೆ ಪವನ್ ಕಲ್ಯಾಣ್, ಸಿಂಪ್ಲಿ ಹೇಳ್ತೀನಿ, ಅವರು ಈಸ್ ಎ ಮೆಂಬರ್ ಆಫ್ ದ ಅಸೆಂಬ್ಲಿ ಆಗಿ ಆಯ್ಕೆ ಆದ್ರೆ ಅಷ್ಟೇ. ಏನಂಗಂದ್ರೆ ನಿಮ್ಗೊಂದು ಕೆಲಸ ಸಿಕ್ಕಿದೆ, ನೀವು ನಮ್ಮನ್ನ ಸರ್ವ್ ಮಾಡ್ಲಿಕ್ಕೆ, ನಮ್ ಸೇವೆ ಮಾಡಕ್ಕೆ. ದ ಸೆಲೆಬ್ರೇಟಿಂಗ್ ಲೈಕ್ ಎನಿಥಿಂಗ್, ಏನ್ ಸಂದೇಶ ಹೋಗ್ತದೆ ಜನಗಳಿಗೆ? ಇದೇ ಉತ್ಸಾಹ 5 ವರ್ಷ ಇರ್ತದ? ಕೆಲಸ ಮಾಡೋದ್ರ ಬಗ್ಗೆ ಇರ್ತದ? ಜುಡಿಷಿಯರಿ ಫೇಲ್ ಆಗ್ತಿದೆ. ಶಾಸಕಾಂಗ ಸಿಸ್ಟಮ್ ಏನಿದೆ ಸರ್, ಅವರು ಫೇಲ್ಯೂರ್ ಸರ್ ಇದು ನಿಜವಾಗ್ಲು. ಯಾಕೆ ಅವರೇ ತಾನೇ ಬರೆಯೋರು. ಹೌದು, ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳಿ ಅವರೆಲ್ಲ ಅಮೆಂಡ್ಮೆಂಟ್ ಮಾಡ್ತಾರೆ ಪ್ರತಿಯೊಂದು. ಅವ್ರಿಗೆ ಯಾವಾಗ ಬಿಸಿ ಮುಟ್ಟದೆ ಸರ್, ಅವ್ರು ಮಾಡ್ಬೇಕು. ಯಾಕೆ ಅಂದ್ರೆ ನಮ್ಮ ರಾಜಕೀಯ ಪರಿಸ್ಥಿತಿ ಗೊತ್ತಲ್ಲ ಇಂಡಿಯಾದಲ್ಲಿ. ರಾಜ ಮನೆತನಗಳು ಏನಿತ್ತು, ರಾಜ ಮನೆತನಗಳು ಇವತ್ತು ಕೂಡ ರಾಜ ಮನೆತನಗಳು ದತ್ತು ಬಿಟ್ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಎವ್ರಿ ಡಿಸ್ಟ್ರಿಕ್ಟ್ ಹ್ಯಾಸ್ ಕಂಟ್ರೋಲ್ಡ್ ಬೈ ಇಂಡಿಪೆಂಡೆಂಟ್ ಆನ್ politician, controlled by one politician. Yes sir. ಈಗ ನಾವು ದರ್ಶನ್ ಪ್ರಕರಣದ ಬಗ್ಗೆ ಬರೋಣ. ಈಗ ಅದಕ್ಕೆ ಪೂರಕವಾಗಿ ಸರ್ ಹೇಳುವಾಗ, ಈಗ 50,000 ಪೋಸ್ಟ್ಗೆ 50 ಲಕ್ಷ ಅಂತ ನೀವು ಕೇಳಿದ್ರಲ್ಲ, ಕ್ರೈಮ್ಗಳು ಯಾಕೆ ಹೆಚ್ಚಾಗುತ್ತೆ ಅಂತ. ಅನ್ಎಂಪ್ಲಾಯ್ಮೆಂಟ್ ಕೂಡ ಒಂದು ರೀಸನ್. ಯಾಕಂದ್ರೆ ಇವತ್ತಿನ ಯುವ ಜನರಿಗೆ ದುಡ್ಡು ಬೇಕು, ಅಲ್ಲಿ ಕೆಲಸ ಇಲ್ಲ, ಆಗ ಅವರು ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗೋದು ಜಾಸ್ತಿ ಆಗ್ತಾ ಇದೆ. ಸೊ ಅನ್ಎಂಪ್ಲಾಯ್ಮೆಂಟ್ ಕೂಡ, ನಿರುದ್ಯೋಗ ಸಮಸ್ಯೆ ಕೂಡ ಯುವಕರನ್ನ ಸಂಪಾದನೆಗೆ ಅನೈತಿಕ ದಾರಿ ಹಿಡಿತಾ ಇರೋದಕ್ಕೊಂದು. ಎರಡನೇದಾಗಿ ಸಾರ್ ಹೇಳಿದ್ರು, ಈಗ ಶಿಕ್ಷೆ ಅಂತ ಬಂದಾಗ, ನನ್ಗೆ ಕಾನೂನಲ್ಲಿ ನಾವು ಕೆಲಸ ಮಾಡುವಾಗ ಶಿಕ್ಷೆ ಬಗ್ಗೆ ಅಂತಂದಾಗ ನಮ್ಗೆ ಒಂದ್ 4 ಮೆಥಡ್ಸ್ ಇದೆ. ಅದರಲ್ಲಿ ನನ್ಗೆ ತುಂಬಾ ಇಷ್ಟ ಆಗೋದು ಅಂದ್ರೆ ರಿಫಾರ್ಮೇಟಿವ್ ಮೆಥಡ್ ಅಂತ. ನಾವು ಒಂದು ವ್ಯಕ್ತಿಯನ್ನ, ಈಗ ದರ್ಶನ್ ಆಗ್ಬೋದು, ಯಾರೇ ಆಗ್ಬೋದು, ಅವ್ರು ಒಂದು ವ್ಯಕ್ತಿಯನ್ನ ಸಾಯಿಸಿದ್ಮೇಲೆ ನಾನು ಅವ್ರನ್ನ ಸಾಯಿಸ್ತೀನಿ ಅಂದ್ರೆ ದಟ್ ಈಸ್ ನಾಟ್ ದ ಶಿಕ್ಷೆ ನನ್ ಪ್ರಕಾರ. ಯಾಕಂದ್ರೆ ಆ ವ್ಯಕ್ತಿ ಅದು ರಿವೆಂಜ್ ಆಗುತ್ತೆ. ಇವಾಗ ಮರಣದಂಡನೆ ಶಿಕ್ಷೆ ಕೊಡ್ಬೋದು, ಜೀವಾವಧಿ ಶಿಕ್ಷೆ ಕೊಡ್ಬೋದು, ಯಾವುದೇ ಆದ್ರೂ ಕೂಡ ಶಿಕ್ಷೆ ಅನ್ನೋದು ಅದು ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಚೇಂಜ್ ಆಗ್ಬೇಕು ನಮ್ಮ ಕಾನೂನಲ್ಲಿ. ಅಲ್ಲಿ ರಿಫಾರ್ಮೇಟಿವ್ ಮೆಥಡ್ ಬರ್ಬೇಕು. ಈಗ ನಾನು ತಪ್ಪು ಮಾಡಿದ್ದೀನಿ, ಅದನ್ನ ಅರಿವು ಮಾಡ್ಕೊಂಡು ನಾನು ಇನ್ನು ಮುಂದೆ ಇದನ್ನು ಮಾಡಲ್ಲ, ನಾನು ಒಂದ್ 4 ಜನರಿಗೆ ಎಕ್ಸಾಂಪಲ್ ಆಗ್ಬೇಕು. ಈಗ ಅದೇ ಒಂದು ಏನು ಅಂತಂದ್ರೆ, ಈಗ ಒಂದು ಹುಡುಗಿಯನ್ನ ಚುಡಾಯಿಸ್ತಾ ಇರ್ತಾರೆ, ತಪ್ಪು ಮಾಡಿದ್ದಾನೆ, ಅವನ್ಗ ಅರಿವು ಬರ್ಬೇಕು, ನಾನು ಚುಡಾಯಿಸೋದು ತಪ್ಪು. ಇನ್ನೊಂದ್ಸರಿ ಇನ್ನೊಂದು ಹುಡುಗಿ ಮೇಲೆ ಯಾರಾದ್ರೂ ರೇಗಿಸುವಾಗ ಅವನ್ ಪ್ರೊಟೆಕ್ಷನ್ ನಿಲ್ಬೇಕು. ಆ ತರ ಒಂದು ಸುಧಾರಣೆ, ಅದನ್ನ ಗೌತಮ್ ಬುದ್ಧ ಕೂಡ ಅದನ್ನೇ ಪರಿಪಾಲನೆ ಮಾಡಿತ್ತು. ಶಿಕ್ಷೆಗೆ ವಿರುದ್ಧವಾಗಿ ಶಿಕ್ಷೆ, ಅಲ್ಲಿಗೆ ಪ್ರತಿಯಾಗಿ ಅಲ್ಲೂ, ಕಪಾಳಕ್ ಪ್ರತಿಯಾಗಿ ಏನೋ ಹೇಳ್ತಾರ, ಬೇಡ ಇಲ್ಲಿ ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ಹೌದು, ಕಣ್ಣಿಗೆ ಕಣ್ಣು, ಅಲ್ಲಿಗೆ ಹಲ್ಲು, ಏನು ಅದು ಆ ಶಿಕ್ಷೆ. ಆದ್ರೆ ಈ ಹಮ್ಮುರಬಿ, ಈಗ ನಾವು ಕೂಡ ಹಿಸ್ಟ್ರಿಯಲ್ಲಿ ಓದಿದೀವಿ ಅದನ್ನ, ಇಲ್ಲಿ ತಂದೆ ತಪ್ಪು ಮಾಡಿದ್ರೆ ಮಗನಿಗೆ ಶಿಕ್ಷೆ ಕೊಡ್ತಾ ಇದ್ರು ಅಂತ ಒಂದು ನಾವು ಹಿಸ್ಟ್ರಿಯಲ್ಲಿ ಓದಿದ್ದು. ಯಾಕಂದ್ರೆ ಅದು ಹಿಟ್ಲರು, ಹಮ್ಮುರಬಿ ಇವರೆಲ್ಲ ಸಿಕ್ಕಾಬಟ್ಟೆ ತುಂಬಾ ಕ್ರೂರವಾಗಿ ವರ್ತನೆಯನ್ನ ಮಾಡ್ತಾ ಇದ್ರು ಅಂತ ನಾವು ಕೂಡ ಅದು ಓದಿದೀವಿ. ಆದ್ರೆ ಈಗ ಹಿಟ್ಲರ್ ಕಾಲ ಅಲ್ವಲ್ಲ,
ಹಮ್ಮುರಬಿ ಕಾಲ ಅಲ್ವಲ್ಲ. ಅಲ್ಲ, ಈಗ ಆದ್ರೂನು ನಮ್ದು ಯಾವ್ದು ಇಲ್ಲಿ ಅಂಬೇಡ್ಕರ್, ಬುದ್ಧ, ಬಸವಣ್ಣ, ಮಹಾತ್ಮ ಗಾಂಧೀಜಿ ಹುಟ್ಟಿ ಬೆಳೆದಂತ ನಾಡಲ್ವಾ ಇದು? ಅದಕ್ಕೇನೆ ಆ ಶಿಕ್ಷೆ ಅನ್ನೋದು ಮಾನಸಿಕ ಸುಧಾರಣೆ ಆಗ್ಬೇಕು, ಮನುಷ್ಯನಲ್ಲಿ ಶಾಂತಿ ಆಗ್ಲಿ, ಕ್ಷಮೆ ಆಗ್ಲಿ, ಆ ಗುಣಗಳು ಇವತ್ತಿನ ನಮ್ಮ ಯುವ ಜನರಲ್ಲಿ ಅದು ನೋಡಲ್ಲ ನಾವಲ್ಲ ಸರ್. ಅದ್ರಲ್ಲಿ ಅವ್ರಿಗೆ ಏನೋ ಒಂದು ವಿಷಯ ಹೇಳಿದ್ರೆ ನಾನೇನ್ ಕಡಿಮೆ ಅನ್ನೋ ಒಂದು ಈಗೋ ಅಲ್ಲ. ನೀವು ಫಸ್ಟ್ ಪಠ್ಯ ಪುಸ್ತಕದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರಿ. ಈ ಕ್ರೌರ್ಯ ಮೆರೆದಂತಹ ಹಿಸ್ಟ್ರಿ ಪುಟ ಏನ್ ಸೇರಿದಾರಲ್ಲ ಅಂತವ್ರದ್ದು ಪಠ್ಯ ಪುಸ್ತಕದಲ್ಲಿ ಅಳವಡಿಸ್ಲಿಕ್ಕೆ ಹೋಗಬಾರ್ದು. ನಾನು ಹೇಳೋದಾದ್ರೆ ನೋಡಿ, ಇವು ಲಾ ಬಗ್ಗೆ ಅಳವಡಿಸಬಹುದು, ಅಥವಾ ನಿಜಕ್ಕೂ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಾರಲ್ಲ ಅಂತವ್ರ ಬಗ್ಗೆ ಪಠ್ಯ ಪುಸ್ತಕದಲ್ಲಿ ಅಂದ್ರೆ ಅಳವಡಿಸಿದ್ರೆ ಮಕ್ಕಳಿಗೂ ಕೂಡ ಒಂಥರ ಉತ್ಸಾಹ ಬರ್ತದೆ, ದೇಶಭಕ್ತಿ ಬರ್ತದೆ. ಆದ್ರೆ ಇಲ್ಲಿ ಕ್ರೌರ್ಯ ಮೆರೆದವ್ರದ್ದು, ಆಮೇಲೆ ಅಷ್ಟು ಜನ ಸಾಯಿಸಿದವ್ರದ್ದು, ಇಷ್ಟು ಕೋಟೆನ ನಾವು ವಶಪಡಿಸ್ಕೊಂಡವ್ರದ್ದು ಇಂಥದ್ದೇ ಆಗ್ತಾ ಇದೆ. ನೋಡಿ, ಮೊಹಮ್ಮದ್ ಗಜ್ನಿ ಬಗ್ಗೆ, ಗೋರಿ ಮೊಹಮ್ಮದ್ ಬಗ್ಗೆ ನಾವು ಕೂಡ ಓದಿದ್ವಿ. 17 ಸಲ ಸೋಮನಾಥ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ದ. ಹಾಗಾದ್ರೆ ಹಿಸ್ಟ್ರಿ ಬಗ್ಗೆ ತಿಳ್ಕೋಬೇಕು, ನಮ್ಮ ದೇವಾಲಯದ ಬಗ್ಗೆ ನಾವು ಕೂಡ ತಿಳ್ಕೋಬೇಕು. ಆದ್ರೆ ಇಲ್ಲ ಒಂದ್ ಕಡೆ ಕ್ರೌರ್ಯನೇ ಇಲ್ಲಿ ಜಾಸ್ತಿ ಪ್ರತಿಪಾದಿಸ್ತಾ ಇದ್ದಾರೆ. ಸರ್ ಏನಾಗ್ತದೆ, ನೀವು ಅದು ಪಠ್ಯ ಪುಸ್ತಕದಲ್ಲಿ ಮೆನ್ಷನ್ ಮಾಡ್ಲಿಲ್ಲ ಅಂದ್ರೂ ಕೂಡ ಯಾವತ್ತಿದ್ರು ಸಾರ್ವಕಾಲಿಕ ಸತ್ಯ ಅದು. ಇತಿಹಾಸ ಸಾರ್ವಕಾಲಿಕ ಸತ್ಯಗಳನ್ನು ನಾವು ಮುಂದಿನ ಪೀಳಿಗೆಗೆ ಹೇಳ್ಬೇಕು. ಹೇಳುವಂತವರು ಯಾರು ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾರೆ, ಯಾರು ಹೇಳುವಂತವರು ಇದು ಈ ತರ ಆಗಿತ್ತು ಹೇಳುವ ರೀತಿಯಲ್ಲಿ ಹೇಳ್ಬೇಕು. ಅಲ್ಲ ಅದನ್ನೇ ಅಲ್ಲ, ನೀವು ಅದನ್ನ ಹೇಳ್ದೆ ಇರಕ್ಕಾಗಲ್ಲ, ಅವಾಯ್ಡ್ ಮಾಡ್ಲಿಕ್ಕಂತೂ ಬರೋದಿಲ್ಲ. ಯಾಕಂದ್ರೆ ಈ ಕಡೆ ನೀವು ಗಾಂಧೀಜಿ ಇದು ಮೆನ್ಷನ್ ಮಾಡ್ತೀರಾ, ಆ ಕಡೆ ಗೋಡ್ಸೆದ್ ಇದ್ದೇ ಇರುತ್ತೆ. ಕರೆಕ್ಟ್ ಅಲ್ವಾ? ಈಗ ಎಷ್ಟು ಈಗ ಟಿಪ್ಪು ಸುಲ್ತಾನ್ ಇದೆ, ಆ ಕಡೆ ಬ್ರಿಟಿಷ್ ಅವ್ರದ್ದು ಇದೆ. ಅದು ಹೇಳಲೇಬೇಕು. ನೀವು ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತೀರಾ ಅನ್ನೋದನ್ನ, ನೀವ್ ಹೆಂಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಮುಖ್ಯವಾಗಿ ಹೇಳ್ಬೇಕು, ಕಲಿಸ್ಕೊಡ್ಬೇಕು. ಅದು ಆಗ್ಬೇಕಾಗಿರೋದು. ಅದನ್ನ ಮುಚ್ಚಿಟ್ರೆ ಅದು ಆಕ್ಚುಲಿ ಅಫೆನ್ಸ್ ಆಗುತ್ತೆ. ಅದು ಯಾಕಂದ್ರೆ ಯಾವತ್ತಿದ್ರು ಸತ್ಯ ಅದು ಎಲ್ಲ ಆಗಿದೆ ಸರ್. ಈಗ ಅಶೋಕ, ಸಾಮ್ರಾಟ್ ಅಶೋಕ ಎಂತ ಮಹಾರಾಜ ಸರ್, ಎಷ್ಟು ಯುದ್ಧಗಳನ್ನ ಮಾಡಿದವನು. ಅವನು ಮಾಡಿದಂತ ಕೊನೆಯ ಯುದ್ಧದಲ್ಲಿ ಆದಂತಹ ಸಾವು ನೋವುಗಳನ್ನ ನೋಡಿ ಅವನೊಂದು ಶಪಥ ಮಾಡ್ತಾನೆ, ನಾನು ಇನ್ನು ಲೈಫ್ ಟೈಮ್ ಅಲ್ಲಿ ನಾನು ಯುದ್ಧ ಮಾಡಲ್ಲ ಅಂತ. ಆಮೇಲೆ ಅವನು ಈ ತೀರ್ಮಾನ ಅಲ್ಲ ನೋಡಿ, ಅವ್ರನ್ನ ಯಾಕೆ ನಾವು ಮಾಡೆಲ್ ತಗೊಳ್ಳಲ್ಲ ಅಂದ್ರೆ ಅವನೇನ್ ಮಾಡ್ತಾನೆ, ಎಲ್ಲೆಲ್ಲಿ ದಾರಿಗಳಿದೆ ಸಾರ್ವಜನಿಕರು ಓಡಾಡೋ ಕಡೆ ಓಪನ್ ಬಾವಿಗಳನ್ನ ತೆಗಿಸ್ತಾನೆ ನೀರ್ ಕುಡಿಲಿಕ್ಕೆ. ಅಂದ್ರೆ ಅವನಿಗೆ ಮನವರಿಕೆ, ಪ್ರಾಯಶ್ಚಿತ್ತ ಅಂತೀವಲ್ಲ, ತುಂಬಾ ಒಳ್ಳೆ ವರ್ಡ್ ಅದು ಆಕ್ಚುಲಿ ಪ್ರಾಯಶ್ಚಿತ್ತ ಅನ್ನೋದು. ಆ ಸಾಲು ಮರಗಳನ್ನ ನಡೆಸ್ತಾನೆ, ಯಾರಿಗೆ ನೆರಳಾಗ್ಲಿ ಜನಗಳಿಗೆ ಅಂತ. ಅವನೇನ್ ಅದರಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಈ ತರದ್ ಮಾಡ್ಕೊಂಡ್ ಬರ್ತಾರೆ. ಅಂದ್ರೆ ಅವ್ನು ಒಳ್ಳೇದನ್ನು ಅವ್ನಿಗೆ ಗೊತ್ತಾಯ್ತು, ನಾನು ಮಾಡಿದ ತಪ್ಪು ಇಷ್ಟೊಂದು ಆಗೋಯ್ತಲ್ಲ ಅಂತ. ವಾಟ್ ಅಬೌಟ್ ಅಲೆಕ್ಸಾಂಡರ್ ದಿ ಗ್ರೇಟ್? ಅವನು ಲಾಸ್ಟ್ ಬರೀತಾನೆ, ಅವನ ಸ್ವಂತ ವೈದ್ಯನ, ಖಾಸಗಿ ವೈದ್ಯ ಇರ್ತಾನೆ, ಅವನಿಗೆ 4 ಲೈನ್ ಬರ್ಕೊಡ್ತಾನ ಅವನು ಅಲೆಕ್ಸಾಂಡರ್. ನಾನು ಸತ್ತಾಗ ಈ ನನ್ನ ಏನು ಶವದ ಮೇಲೆ ನೀನು ಇಲ್ಲಿ ನೀನ್ ಏನೋ ಇದನ್ನ ಬರ್ದಿಡ್ಬೇಕು ಕೈಗಳು. ಯಾಕೆಂದ್ರೆ ಈ ಅಲೆಕ್ಸಾಂಡರ್ ದಿ ಗ್ರೇಟ್ ಅನ್ನೋನು ಇಡೀ ಪ್ರಪಂಚವನ್ನೇ ಗೆದ್ದ, ಆದ್ರೆ ತನ್ನನ್ನ ತಾನು ಗೆಲ್ಲಿಕ್ಕಾಗ್ಲಿಲ್ಲ. ಸೊ ಅಂದ್ರೆ ಜನಕ್ಕೆ ಗೊತ್ತಾಗ್ಬೇಕು. ಅಂದ್ರೆ ಅಲೆಕ್ಸಾಂಡರ್ ಅಷ್ಟು ಯುದ್ಧಗಳು ಮಾಡ್ಬೇಕಾದ್ರೆ ಸಾಕಷ್ಟು ಸಾವು ನೋವಾಗಿದೆ. ಬಟ್ ಈಸ್ ಅ ಕಿಂಗ್, ಹಿ ಶುಡ್ ಫೈಟ್. ಅವ್ನು ಫೈಟ್ ಮಾಡ್ಲೇಬೇಕು, ಅವನ ಕರ್ತವ್ಯ. ಒನ್ಸ್ ಅಗೇನ್ ಮಹಾಭಾರತ, ಗೋ ಟು ಮಹಾಭಾರತ. ಏನ್ ಹೇಳ್ತಾನೆ ಶ್ರೀಕೃಷ್ಣ? ಶ್ರೀಕೃಷ್ಣ ಹೇಳ್ತಕ್ಕಂಥ ಮಹಾಭಾರತ 19ನೇ ಅಧ್ಯಾಯನೇ ಭಗವದ್ಗೀತೆ. ಭಗವದ್ಗೀತೆ ಅಂದ್ರೆ 19ನೇ ಅಧ್ಯಾಯ ಅಷ್ಟೇ. ಏನ್ ಹೇಳ್ತಾನೆ? ಅರ್ಜುನ ಹೇಳ್ತಾನೆ, ಅಯ್ಯೋ ಕರ್ಣ ನನಗೆ ಸಂಬಂಧಿಕ ಆಗ್ಬೇಕು, ಅವರೆಲ್ಲ ದುರ್ಯೋಧನ ಸಂಬಂಧಿಕ, ನಾನು ಬಾಣ ಹೆಂಗ್ ಬಿಡ್ಲಿ ಅಂತ. ಒಂದು ಹೆಣ್ಣಿಗೋಸ್ಕರ ಮಹಾಭಾರತ ನಡೀತು, ಇಲ್ಲ ನಿಮ್ಮ ರಾಮಾಯಣ ನಡೀತು. ಅಲ್ಲ, ಒಬ್ರು ಪರ್ಸ್ಪೆಕ್ಟಿವ್ ಅಲ್ಲ ಅದಷ್ಟೇ. ಹೆಣ್ಣಿಗೋಸ್ಕರ ನಡೀತು ಅಂತ ಅರ್ಥ ಆಯ್ತಾ? ನಾವ್ಯಾಕೆ ದುರ್ಯೋಧನಗೋಸ್ಕರ ನಡೀತು? ಸೇಮ್ ಟು ಸೇಮ್ ಅಗೇನ್ ನಾವು ಈಗ ದರ್ಶನ್ ಮ್ಯಾಟ್ರಿಕ್ ಲಿಂಕ್ ಮಾಡ್ತಾ ಇದ್ದೀರಿ. ಮಹಾಭಾರತ ಒಂದು ಹೆಣ್ಣಿಗೋಸ್ಕರ ನಡೀತು, ಎಲ್ಲಾ ಕಡೆನೂ ಈಗ ನಾವು ಹಿಸ್ಟ್ರಿ ಪುಸ್ತಕದಲ್ಲಿ ಓದಿದೀವಿ. ಸಾಕಷ್ಟು ಸಿನಿಮಾಗಳು ಬಂದಿದ್ದಾವೆ, ನಾವು ಧಾರಾವಾಹಿಗಳನ್ನ ಕಂತುಗಳು ಧಾರಾವಾಹಿಗಳು ನೋಡಿದೀವಿ. ಅಗೈನ್ ರಾಮಾಯಣ ಕೂಡ ಒಂದು ಹೆಣ್ಣಿಗೋಸ್ಕರನೇ ನಡೀತು. ಈಗ ದರ್ಶನ್ ಮ್ಯಾಟ್ರ್ ಕೂಡ ಒಂದು ಹೆಣ್ಣಿಗೋಸ್ಕರನೇ ಒಂದು ಕೊಲೆಯಾಗಿದೆ. ಎಸ್, ಇದ್ರ ಬಗ್ಗೆ ಹೇಳೋದಲ್ಲ. ರಾವಣ ನೋಡಿ, ರಾವಣನ ಎಷ್ಟೇ ಹೇಳಿದ್ಮೇಲೆ ಕೆಳಗಡೆ ಶರ ಬರೀತಾರೆ, ಅವನು ಸೀತೆಯನ್ನ ಟಚ್ ಮಾಡ್ಲಿಲ್ಲ ಅಂತ. ಕರೆಕ್ಟ್, ಬ್ಯೂಟಿಫುಲ್ ಲೈನ್ಸ್. ಹೇಳಿ, ಅವ್ನು ಕಿಡ್ನಾಪ್ ಮಾಡ್ತಾನೆ, ಒತ್ಕೊಂಡು ಹೋಗ್ತಾನೆ, ಆದ್ರೆ ಆಕೆನ ಸ್ಪರ್ಶ ಮಾಡೋದು. ಕರೆಕ್ಟ್ ಸರ್. ಈಗ ದರ್ಶನ್ ಮ್ಯಾಟ್ರ್ ಕೂಡ ಒಂದು ಹೆಣ್ಣಿಗೋಸ್ಕರ ನಡೀತು. ಇದ್ರ ಬಗ್ಗೆ ಮಾತಾಡಿ ಸರ್. ಹಾಗಾಗಿ ರಾವಣನಲ್ಲಿರೋ ಒಳ್ಳೆತನವನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಏನಾದ್ರು ಇದೆ ಅಂತಂದ್ರೆ, ಯಾಕೆ ಈಗ ದರ್ಶನ್ ಅವರು ಅಂತಂದ್ರೆ, ಈಗ ಅವರು ಒಂದು 25 ವರ್ಷದಿಂದ ಹೇಗಿದ್ರು ಸಾಮಾನ್ಯ ವ್ಯಕ್ತಿ, ಇವತ್ತು ಆತರ ಇಲ್ಲ. ಕರೆಕ್ಟಾ? ಈಸ್ ಬಿಕಮ್ ಎ ಸೂಪರ್ ಸ್ಟಾರ್. ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ಅಲ್ವಾ? ಅವ್ರು ಏನ್ ಮಾಡಿದ್ರು ಅದನ್ನ ಫಾಲೋ ಮಾಡ್ತಕ್ಕಂಥ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ದೇವರು ಅಂತ ಅವರೇ ಸೆಲೆಬ್ರಿಟೀಸ್ ಅಂತ ಕರೆದಿದ್ದಾರೆ. ಹಾಗಾಗಿ ಅವರಿಗೊಂದು ನೈತಿಕ ಜವಾಬ್ದಾರಿ ಅದು.
ಅವರಿಗೆ ಅದು ಇರ್ಬೇಕದು, ಯಾರು ಹೇಳ್ಕೊಡ ಅಂತದಲ್ಲ, ಅದು ಅವ್ರಿಗೆ ಪ್ರತಿಯೊಬ್ಬರಿಗೂ ಇರ್ಬೇಕು. ದರ್ಶನ್ ಅವ್ರಿಗಂತಲ್ಲ, ನನಗೂ ಇರ್ಬೇಕು, ನಿಮ್ಗೂ ಇರ್ಬೇಕು. ಎಸ್ಪೆಷಲಿ ಅವ್ರಿಗೆ ಜಾಸ್ತಿ ಇರ್ತದೆ, ಯಾಕೆಂದ್ರೆ ಅವರು ಕಲಾವಿದ್ರು ಹೊರಗಡೆ ಸಾರ್ವಜನಿಕ ಜೀವನದಲ್ಲಿ ಜಾಸ್ತಿ ಇರ್ತಾರೆ, ಕಾಣಿಸ್ಕೊತಾರೆ, ಅವ್ರನ್ನ ಫಾಲೋ ಮಾಡ್ತಿರ್ತಾರೆ ತುಂಬಾ ಜನ. ಹಾಗಾಗಿ ಅವರಿಗೆ ನೈತಿಕ ಜವಾಬ್ದಾರಿ ಇರ್ಬೇಕು. ನಾನ್ ತಗೊಳ್ಳೋ ಪ್ರತಿ ನಿರ್ಧಾರಗಳು ಆದಷ್ಟು ಎಚ್ಚರಿಕೆ, ನಾನಿಡೋ ಹೆಜ್ಜೆಗಳ ಎಚ್ಚರಿಕೆಯಿಂದ ಇಡಬೇಕು ಅನ್ನೋದು ಪ್ರತಿ ಸಲ ಇರ್ಬೇಕು ಅವ್ರಿಗೆ. ಹಾ, ಇಲ್ಲ ಅಂತ ಅಂದಾಗ ಈ ತರ ಘಟನೆಗಳು ಸಂಭವಿಸಿದ್ರೆ ದೇವರಾಣೆಗೂ ಇದು ಅಕ್ಸೆಪ್ಟೇಬಲ್ ಅಲ್ಲ. ಇದು ಇವನ್ ಅವ್ರೇನಾದ್ರು ಅದ್ರಲ್ಲಿ ಪಾಲ್ಗೊಂಡಿದ್ರೆ ದೇವರಾಣೆಗೂ ಇದು ಅಕ್ಸೆಪ್ಟೇಬಲ್ ಅಲ್ಲ ಇದು. ಯಾಕೆಂದ್ರೆ ಉತ್ತರ ಕರ್ನಾಟಕ, ನೀವು ಹುಬ್ಳಿ ಹೋಗಿ, ಗುಲ್ಬರ್ಗ ಹೋಗಿ, ಡಿ ಬಾಸ್ ಅಂತಾರೆ. ನಾವು ಎಲ್ಲ ಕಡೆ ಹೋಗಿ ಓಡಾಡ್ತಿರ್ತೀವಿ, ಅಲ್ಲೆಲ್ಲ ಸಂಘ ಕಟ್ಕೊಂಡಿದ್ದಾರೆ, ಅವ್ರದೇ ಆದಂತ ಅಭಿಮಾನ. ಕರ್ನಾಟಕದಲ್ಲಿ ಅವ್ರಿಗೆ ಸಂಘ ಇದೆ, ಎಲ್ಲಾ ಜಿಲ್ಲೆಯಲ್ಲೂ ಇದೆ, ಎಲ್ಲಾ ಕಡೆ ಇದಾರೆ, ತೆಲುಗುನಲ್ಲೂ ಇದಾರೆ. ಸೊ ಅವರು ಈ ತರ ಮಾಡಿದಾಗ, ಅವರಿಂದ ಈ ತರ ಕೃತ್ಯ ಆಗಿದೆ ಅಂದಾಗ, ಒನ್ಸ್ ಅಗೇನ್ ಅಲ್ಲಿ ನೋಡಿ ಡೀಪ್ ಆಗಿ ಹೋದ್ರೆ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಮೆಸೇಜ್, ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಅಲ್ಲಿಂದ ಶುರುವಾಗಿದ್ದದು. ಹಾ, ಸೋಷಿಯಲ್ ಮೀಡಿಯಾಗೆ ನಾವು ಎಷ್ಟು ಮಟ್ಟಿಗೆ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಅದನ್ನು ಕಲ್ತ್ಕೋಬೇಕಾಗಿದೆ. ಎಷ್ಟು ರಿಯಾಕ್ಟ್ ಮಾಡ್ಬೇಕು, ಎಷ್ಟು ರಿಯಾಕ್ಟ್ ಮಾಡಬಾರ್ದು ಅನ್ನೋದು ಕೂಡ. ಹಾಗಾಗಿ ಅವನೇನೋ ಕಮೆಂಟ್ ಆಗ್ತಾ ಅನ್ನೋ ತಕ್ಷಣ ಅವ್ನು ಕೊಲೆ ಮಾಡೋ ಮಟ್ಟಕ್ಕೆ ಹೋಗೋದಿದೆಯಲ್ಲ, ಯಾರು ಕೂಡ ಒಪ್ಪಲ್ಲ. ಅದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ? ಯಾರು ಕೂಡ ಒಪ್ಪಲ್ಲ. ಅಲ್ಲಿ ಪವಿತ್ರ ಗೌಡ ಅವರು ಪ್ರವೋಕ್ ಮಾಡಿದ್ರ ಮೆಸೇಜ್ ಹಾಕಿರ್ಬೋದು, ದೇ ಕ್ಯಾನ್ ಗಿವ್ ದ ಪೊಲೀಸ್ ಕಂಪ್ಲೇಂಟ್. ನೀವು ಬರೋದಕ್ಕೂ ಮುಂಚೆ ಅದನ್ನೇ ಮಾತಾಡ್ತಾ. ಇನ್ನೊಂದು ನೋವಾಗುತ್ತೆ, ನಾನು ಬರ್ಬೇಕಾದ್ರೆ ಒಂದು ಮಾಧ್ಯಮದಲ್ಲಿ ಅಂದ್ರೆ ಬೇರೆ ಪ್ರಸಾರ ಮಾಡ್ತಿದ್ದಾಗ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅನ್ನೋರು ಹೇಳ್ತಾರೆ ಒಂದ್ ಮಾತು, ತುಂಬಾ ಬೇಜಾರಾಗುತ್ತೆ. ಪಾಪ ಇದ್ರಲ್ಲಿ ಪವಿತ್ರ ಗೌಡದೇನೂ ತಪ್ಪಿಲ್ಲ, ಅವ್ರು ತುಂಬಾ ಒಳ್ಳೆಯವರು, ನಾನು ಅವಳ ಗಂಡ, ಹಾಗಾಗಿ ಏವನ್ನ ಆ ರೇಣುಕಾ ಸ್ವಾಮಿನ ಮಾಡ್ಬೇಕಾಗಿತ್ತು ಅಲ್ಲ. ಈಗ ಸತ್ತಿರುವ ವ್ಯಕ್ತಿ ಅವಂದು ತಪ್ಪು ಸರ್, ಅವ್ನ್ ಮೆಸೇಜ್ ಹಾಕಿದಿಕ್ಕಲ್ವಾ, ಹಾಕ್ಬೋದ ಆತರ? ಅಲ್ಲಲ್ಲ, ಕೊಲೆಯಾಗಿರೋ ವ್ಯಕ್ತಿ ಏವನ್ ಆರೋಪಿ ಅಂತ ಅವ್ರು ಹೇಳೋದಾದ್ರೆ ಕೊಲೆ ಮಾಡಿದವ್ರು ಏನಂತ ಅಲ್ಲ, ಇದು ಚೆಕ್ ಮಾಡಿ ನೋಡ್ಬೋದು. ಅಂದ್ರೆ ಮನಸ್ಥಿತಿ ಕೊಲೆ ಮಾಡಿದವ್ರು ಏನು ಅಂತ ಹಾಗಾದ್ರೆ ಅವ್ರ ಪ್ರಕಾರ ಏನು ಇಲ್ಲ, ಅವ್ರ ಪ್ರಕಾರ ಅದು ಅವ್ರ ರೈಟ್ಸ್. ಅದು ಕೊಲೆ ಮಾಡೋದು ನಮ್ ರೈಟ್ಸ್ ಅಂತ ಆಯ್ತು. ಕೊಲೆ ಮಾಡೋದಂದ್ರೆ ಏನೋ ಅಂತಾರೆ, ಈ ಸಿನಿಮಾದಲ್ಲೆಲ್ಲ ಕೊಲೆ ಮಾಡ್ತಾರಲ್ಲ ಆತರ ಅದೇ ಹೇಳ್ತಿರೋದು. ಅವ್ನಂಗೆ ಹೇಳ್ತಾನೆ ಅಂದ್ರೆ ನಮ್ ರೈಟ್ಸ್, ಯಾರನ್ನಾದ್ರು ಕೊಲೆ ಮಾಡ್ಲಿಕ್ಕೆ ನನ್ ರೈಟ್ಸ್ ತಗೊಂಡಿದ್ದೆ, ನನ್ನ ಹಕ್ಕು ಅನ್ನೋ ತರ. ಈಗ ಜೀವಿಸೋ ಹಕ್ಕು ಅಂತ ಇದೆಯಲ್ಲ, ಮೇಡಮ್ ಹೇಳ್ತಾ ಇದ್ರಾಗ್ಲೇ, ಆತರ ಕೊಲೆ ಮಾಡೋದು ನಮ್ಮ ಹಕ್ಕು ಸಂವಿಧಾನದಲ್ಲಿ ಹಂಗ್ ಬಂದ್ಬಿಟ್ರೆ ಅಲ್ಲ, ಸುಮ್ನೆ ಹೇಳೋದು ಅದೆಂತ ಬುಲ್ಶಿಟ್ ಅಂದ್ರೆ ದೇವರನೆ ಅದ ಪ್ರಸಾರನೇ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಆ ಪ್ರಸಾರ ಮಾಡಿದ್ದಾರೆ. ಅವನು ಎಷ್ಟು ಅರೋಗ್ಯಂಟ್ ಆಗಿ ಮಾತಾಡ್ತಿದ್ದಾನೆ ಅಂದ್ರೆ ಅವ್ನ ಪಾಡಿಗೆ ಅವ್ನು ಹೇಳ್ತಾ ಇದ್ದಾನೆ. ಹಾಗಾಗಿ ಮೆಸೇಜ್ಗಳಿಗೆ ಆಮೇಲೆ ಸರ್ ಸೋಷಿಯಲ್ ಮೀಡಿಯಾ ಇವತ್ತು ಯಾವ ಮಟ್ಟಕ್ಕೆ ದಾಳಿ ಇಟ್ಟಿದೆ ಅಂತಂದ್ರೆ, ಇಡೀ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಸೋಷಿಯಲ್ ಮೀಡಿಯಾ ಯೂಸರ್ಸ್ ಇರೋದು ಇಂಡಿಯಾದಲ್ಲಿ. ಕರೆಕ್ಟ್, ಇಂಡಿಯಾದಲ್ಲಿ ಹೈಯೆಸ್ಟ್ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾ ಇರ್ಬೋದು, ಯೂಸರ್ಸ್ ಇರೋದು ಇಲ್ಲಿ. ಹಾಗಾಗಿ ಇದರಿಂದ ಆಗ್ತಕ್ಕಂಥ ಒಳ್ಳೇದು ಎಷ್ಟು ಪರ್ಸೆಂಟೇಜು, ಕೆಟ್ಟದ್ದು ಎಷ್ಟು ಪರ್ಸೆಂಟೇಜು, ಇದನ್ನ ಅನಲೈಸ್ ಮಾಡೋದಕ್ಕೆ ದೇ ಶುಡ್ ಅಪಾಯಿಂಟ್ ಸ್ಪೆಷಲ್ ಟೀಮ್. ನೀವು ನಂಬಲ್ಲ ಸರ್, ನೋಯ್ಡಾದಲ್ಲಿ 15 ದಿವಸದ ಹಿಂದೆ ಬರೀ 2 ದಿವಸದಲ್ಲಿ ನೋಯ್ಡಾದಲ್ಲಿ ಒಬ್ಳು ಮಹಿಳೆ 9 ಕೋಟಿ ಕಳ್ಕೊಂಡಿದ್ದಾರೆ. ಅಂದ್ರೆ ಎಲ್ಲ ಲಿಂಕ್ ಇದೆ ನೋಡಿ. ಸೋಷಿಯಲ್ ಮೀಡಿಯಾವನ್ನ ನೀವು ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಒಬ್ಬನ ಜೀವ ತೆಗೆಯೋ ಮಟ್ಟಕ್ಕೂ ಹೋಗ್ತದೆ. ಅಂದ್ರೆ ಇವತ್ತು ಒಂದಾಗಿದೆ, ನಾಳೆ ಸೋಷಿಯಲ್ ಮೀಡಿಯಾ ಅಂತಾನೆ ಹೇಳ್ಬೋದು. ಅಲ್ಲ, ಅದನ್ನ ನೀವು ಸಮರ್ಪಕವಾಗಿ ನೀವು ಅದಕ್ಕೆ ಆಂಟಿನೂ ಕಂಡಿಡಿದು ಬಿಡ್ಬೇಕು. ಅದು ಹೊರಗಡೆ ಬಿಡೋದಕ್ಕಿಂತ ಮುಂಚೆ ಆಂಟಿ ಥೆಫ್ಟ್ ಅಂತ ಕರೀತಾರಲ್ಲ, ಅದು ಕಂಡಿಡಿದು ಬಿಡಬೇಕು. ಇದಾದ್ರೆ ಇದು ಲಿಮಿಟೇಷನ್ ಇಷ್ಟೇ ಅಂತ. ಅಮೆರಿಕದ ಎಲೆಕ್ಷನ್ ನಲ್ಲಿ ಡೊನಾಲ್ಡ್ ಟ್ರಂಪ್ ಗೆಲ್ಲೋ ಸಂದರ್ಭದಲ್ಲಿ ಫೇಸ್ಬುಕ್ ಅವನ ಪರವಾಗಿ ಕೆಲಸ ಮಾಡಿದೆ ಅಂತ ಒಂದು ಇನ್ವೆಸ್ಟಿಗೇಷನ್ ತೀರ್ಪು ಬಂತು. ಅದಕ್ಕೆ ಅದೆಷ್ಟೋ 1000 ಕೋಟಿ ದಂಡ ಕೂಡ ಯಾರಿಗೆ ಹಾಕಿದ್ರು, ಫಾರ್ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ. ಅಂದ್ರೆ ಅಷ್ಟು ಸೋಷಿಯಲ್ ಮೀಡಿಯಾ ಜನಕ್ಕೆ ಅವರನ್ನ ಪ್ರಭಾವಿಸ್ತಕ್ಕಂತ ಶಕ್ತಿ ಇದೆ ಸೋಷಿಯಲ್ ಮೀಡಿಯಾಗೆ ಇವತ್ತು. ಟಿವಿಗಳಿಗಿಂತ ಜಾಸ್ತಿ. ಈಗ ಟಿವಿ ಒಂದಿದೆ ಮನೇಲಿ, ಒಂದ್ 5 ಜನ ಕೂತ್ಕೊಂಡು ನೋಡ್ತಾರೆ. ಮೊಬೈಲ್ ಮನೇಲಿ 6 ಜನ ಇದ್ರೆ 6 ಟಿವಿ ಇದೆ ಅಂತ ಅರ್ಥ. 6 ಜನ ಅಲ್ವಾ? ಒಂದು ಊರಲ್ಲಿ 1000 ಜನ ಇದಾರೆ ಅಂದ್ರೆ 1000 ಟಿವಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಕರೆಕ್ಟಾ? ಅದ್ ಎಷ್ಟು ಪ್ರಭಾವಿಸ್ತಿದೆ ನೋಡ್ತಾರೆ, ದಿನ ನೋಡ್ತಾರೆ. ಹಾಗಾಗಿ ಇದು ನಿಜವಾಗ್ಲೂ ದುರಂತ. ಇದು ಕನ್ನಡ ಚಿತ್ರರಂಗಕ್ಕೆ ನಮ್ಗೆ ಒಂಥರ ಹೇಳ್ಬಾರ್ದು. ಇದು ನಮ್ ಕನ್ನಡ ಚಿತ್ರರಂಗ ಈ ಮಟ್ಟಕ್ಕೆ ಹೋಗ್ತಿದೆ ಅಂತ. ಯಾಕೆಂದ್ರೆ ಲೆಜೆಂಡ್ ಗಳನ್ನ ನೋಡಿದೀವಿ ಇಲ್ಲಿ. ಈಗ ಮೇಡಮ್ ಅವ್ರೊಂದು ಫೀಲ್ಡ್ ಅಲ್ಲಿ ಇದೀವಿ, ಅವರೊಂದು ರೋಲ್ ಮಾಡೆಲ್ ಇಟ್ಕೊಂಡಿರ್ತಾರೆ. ಕರೆಕ್ಟಾ? ಈಗ ನೀವು ಒಬ್ರು ರೋಲ್ ಮಾಡೆಲ್ ಇಟ್ಕೊಂಡಿರ್ತಾರೆ. ಈಗ ನೀವು ನಿಮಗೆ ಇಷ್ಟ ಬಂದವ್ರು ಯಾರೋ ಅಮೆರಿಕದವ್ರನ್ನ ಇಟ್ಕೊಂಡಿರ್ತೀವಿ ನೀವು, ಅಥವಾ ಕ್ಷೇತ್ರದವರಿಗೂ ಮನೋರಂಜನೆ ಅನ್ನೋದು ಬೇಕೇ ಬೇಕಾಗಿರುತ್ತೆ. ಮನೋರಂಜನೆಗೋಸ್ಕರ ನಾವೇನ್ ಮಾಡ್ತೀವಿ, ಒಬ್ಬ ಒಳ್ಳೊಳ್ಳೆ ನಟ ನಟಿಯರು ಅಭಿನಯ ಮಾಡಿ ಸಿನಿಮಾಗಳನ್ನ ನೋಡ್ತೀವಿ. ಅದರಲ್ಲಿ ಇರೋದು ಕಂಟೆಂಟ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಅವರು ಸರಳ ಜೀವನ ಹೇಗೆ ನಡೆಸಿದ್ರು ಅದ್ರ ಬಗ್ಗೆ ನಾವು ಫಾಲೋ ಅಪ್ ಮಾಡ್ಲಿಕ್ಕೆ ಶುರುವಾಗ್ತೀವಿ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇತ್ತೀಚೆಗೆ ಈಗ ನಾವು ದರ್ಶನ ಎಕ್ಸಾಂಪಲ್ ಕೊಡೋದಾದ್ರೆ,
ಅವ್ರು ಏನ್ ಮಾಡಿದಾರೆ ಅನ್ನೋದ್ರ ಬಗ್ಗೆನೇ ಈಗ ಅವ್ರ ಅಭಿಮಾನಿಗಳು ಕೂಡ ಅದನ್ನ ಫಾಲೋ ಮಾಡಲ್ವಾ ಹಾಗಾದ್ರೆ? ದಟ್ಸ್ ವಾಟ್ ಸರ್ ಟೆಲಿಂಗ್, ಅದನ್ನೇ ಹೇಳ್ತಿರೋದು ಇಲ್ಲಿ. ಅಭಿಮಾನಿಗಳು ಮಾತಾಡ್ತಾರೆ, ಅದು ಸೆಕೆಂಡ್ರಿ, ಆದ್ಮೇಲೆ ಅವರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಆಯ್ತಲ್ಲ ಏನ್ ಕೃತ್ಯಗಳು ನಡೆದಿದೆಯಲ್ಲ, ಇದಾಗ್ಲಿಕ್ಕೆ ಕಾರಣವಾದಂತ ಅಂಶಗಳಿದಾವಲ್ಲ, ಇದು ತುಂಬಾ ಬೇಸರವನ್ನು ತರಿಸ್ತದೆ. ಯಾಕೆಂದ್ರೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರು ಪ್ರಸ್ತಾಪ ಆಗೇ ಆಗ್ತದೆ. ಕನ್ನಡ ಚಿತ್ರರಂಗ ಅಂದ್ರೆ ಅವ್ರ ಹೆಸರು ಹೇಳಿದ್ರೆ ನೀವು ಆ ಪುಸ್ತಕನ ನೀವು ಕಂಪ್ಲೀಟ್ ಮಾಡಕ ಇನ್ಕಂಪ್ಲೀಟ್. ಕನ್ನಡ ಚಿತ್ರರಂಗ ವಿತೌಟ್ ರಾಜ್ಕುಮಾರ್ ಇಟ್ಸ್ ಇನ್ಕಂಪ್ಲೀಟ್. ಕರೆಕ್ಟಾ? ಈಗ ನಾನು ಒಂದು ಕ್ಷೇತ್ರದಲ್ಲಿ ಬೆಳೀತಿದ್ದೀನಿ ಅಂದಾಗ ನನಗೆ ನನ್ನ ಕ್ಷೇತ್ರದಲ್ಲಿ ಅವರೇ ರಾಜ್ಕುಮಾರ್. ಈಗ ಉದಾಹರಣೆ, ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲವರು ತುಂಬಾ ಜನ CN ಮಂಜುನಾಥ್ ಅವರು ನಮ್ಗೆ ರೋಲ್ ಮಾಡಿಲ್ಲ ಅಂತ. ಕರೆಕ್ಟಾ? ಈಗ ಕ್ರಿಕೆಟ್ ಅಲ್ಲಿ ಸಚಿನ್, ಎಷ್ಟು ಧೋನಿನ ಎಷ್ಟು ಜನ ಫಾಲೋ ಮಾಡ್ತಾರಲ್ಲ, ಧೋನಿನ ಎಷ್ಟು ಜನ ಫಾಲೋ ಮಾಡ್ತಾರಲ್ಲ. ಹಾಗಾಗಿ ಅವ್ರಿಗೆ ಅದೊಂದು ಅಂದ್ರೆ ಅವ್ರನ್ನ ನಾನು ಫಾಲೋ ಮಾಡ್ತೀನಿ ಅನ್ನೋ ಒಂದು ಸ್ವಲ್ಪ ಒಳಗಡೆ ಬಂದ್ರೆ 100% ಈ ತರದಕ್ಕೆ ಅವ್ರ ಆಸ್ಪದ ಕೊಡಲ್ಲ. ಎರಡನೇದು, ನಮ್ಮ ಜನ ಮೂವೀಸ್ ಅಂತ ಕೇಳ್ತಿರಲ್ಲ, ಇಡೀ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಮೂವಿಗಳು ತಯಾರಾಗೋದು ನಮ್ಮ ದೇಶದಲ್ಲಿ. ಇಡೀ ವರ್ಲ್ಡ್ ಅಲ್ಲಿ ಬಜೆಟ್ ವೈಸ್ ಹಾಲಿವುಡ್ ಅಲ್ಲಿ ಮಾಡ್ತಾರೆ ಅಷ್ಟೇ ಬಿಟ್ರೆ, ನಂಬರ್ ವೈಸ್ ನಮ್ಮ ದೇಶದಲ್ಲಿ 1200 ರಿಂದ 1300 ಸಿನಿಮಾಗಳು ಒಂದು ವರ್ಷ ತಯಾರಾಗ್ತದೆ. ಆಮೇಲೆ ಅತಿ ಹೆಚ್ಚು ಜನ ಟಿವಿ ವೀಕ್ಷಣೆ ಮಾಡೋ ಜನ ಎಲ್ಲಾರು ಇದ್ರೆ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ. ಹಾಗಾಗಿ ಒಬ್ಬ ಯಾವ್ದು ಜಾಗ್ವಾರ್ ಕಂಪನಿ ಕಾರ್ ಓನರ್ ಒಂದ್ಸಲ ಇಂಟರ್ವ್ಯೂನರ್ ಹೇಳ್ತಾರೆ, ತುಂಬಾ ಬ್ಯೂಟಿಫುಲ್ ವರ್ಡ್ಸ್. ಅವ್ರನ್ನ ಈ ತರ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕೇಳ್ತಾರೆ, ಸರ್ ಯಾಕೆ ನೀವು ನಿಮ್ಮ ಜಾಗ್ವಾರ್ ಕಂಪನಿ ಜಾಗ್ವಾರ್ ಕಾರ್ನ ಆಡ್ ಕೊಡಲ್ವಲ್ಲ, ಲೈಫ್ ವೈ ಸೋಪ್ ಕೊಡ್ತಾರೆ, ಬೈಕ್ ಗಳೆಲ್ಲ ಕೊಡ್ತಾರೆ. ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ನನ್ ಕಾರ್ ಪರ್ಚೇಸ್ ಮಾಡೋ ಕ್ಲೈಂಟ್ಗಳು ಯಾರು ಕೂಡ ಟಿವಿ ನೋಡಲ್ಲ. ಅಂದ್ರೆ ಸರ್ ಟೆಕ್ನಾಲಜಿಯಲ್ಲಿ ಮುಂದುವರಿತಿದೆ. ಜಪಾನ್ ಅಲ್ಲಿ, ಇಸ್ರೇಲ್ ಇವತ್ತು ಕ್ಷಿಪಣಿಗಳು ಟೈಮ್ ಇಲ್ಲ ಈಗ. ದೇರ್ ವರ್ಕೋಹಾಲಿಕ್. ನಮ್ಮ ದೇಶದಲ್ಲಿ ಒಬ್ಬರು ಒಂದು ಇನ್ವೆಸ್ಟಿಗೇಷನ್ ಪ್ರಕಾರ, ಬಲ್ಲ ಮೂಲಗಳ ಪ್ರಕಾರ, ಒಬ್ಬರು ಅವಲಂಬಿತ ಫ್ಯಾಮಿಲಿಗಳು ದೇರ್ ಇಸ್ ಎ ಮೋರ್ ದೆನ್ 60% ಇದೆ ನಮ್ಮ ದೇಶ ಅವಲಂಬಿತ. ನೀವು ದುಡಿತಿದ್ದೀರಾ ಅಂದ್ರೆ ನಿಮ್ ಕೆಳಗಡೆ ಅವ್ರು ಯಾರು ವರ್ಕ್ ಮಾಡ್ತಿರಲ್ಲ, ಬಿಕಾಸ್ ಆಫ್ ಸೆಂಟಿಮೆಂಟ್ಸ್, ವೇರ್ ಇಂಡಿಯನ್ಸ್ ಅಂತ ಹೇಳಿ ಆತರ ಆಗ್ತಿದೆ. ಹಾಗಾಗಿ ಇವೆಲ್ಲ ಮೇಡಮ್ ಹೇಳ್ದಂಗೆ ಎಲ್ಲೋ ಒಂದ್ ಕಡೆ ನಿರುದ್ಯೋಗ ಸೃಷ್ಟಿ ಆಗ್ತದೆ. ನಿರುದ್ಯೋಗ ಸೃಷ್ಟಿಯಾದಾಗ ಏನಾಗ್ತದೆ, ಅವನಿಗೆ ಏನು ಕೆಲಸ ಇಲ್ಲ ಅಂದಾಗ ನೋಡಿ, ಎಂಟಿ ಮೈಂಡ್ ಇಸ್ ಡೆವಿಲ್ ವರ್ಕ್ ಶಾಪ್. ಖಾಲಿ ತಲೆ ಸೈತಾನನ ಕಾರಾಗೃಹ. ಏನ್ ಮಾಡ್ತಾನೆ ಸೈತಾನ ಕುತ್ಕೊಂಡು ಪಿಟೀಲ್ ತಮಟೆ ಬಡಿ ಏನೋ ಮಾಡಿ ನೀನು ಅಂತ ಅರ್ಥ. ಏನೋ ಮಾಡಿ ಸೈತಾನ್ ಅಂದ್ರೆ ಅದಕ್ಕೆ ಸೈತಾನಕ್ಕೆ ಬಚ್ಚೆ ಅಂತ ಗೊತ್ತಾ. ಹಾಗಾಗಿ ನೀನ್ ಏನೋ ಮಾಡ್ಬಿಡು ಅಂತ. ಯಾಕೆಂದ್ರೆ ಶಾರ್ಟ್ ಕಟ್ ಅಲ್ಲಿ ದುಡ್ಡು ಬೇಕು. ಶಾರ್ಟ್ ಕಟ್ ಎಷ್ಟು ಸರ್ ಕ್ರೈಮ್ಸ್ ಆಗ್ತಿದೆ ಇವತ್ತು, ಎಷ್ಟಾಗ್ತಿದೆ. ಈಗ ನೋಡಿ, ಮೊನ್ನೆ ಹಾಸನದಲ್ಲಿ ಆಗಿದೆ. ಹೌದು, ಕರೆಕ್ಟಾ? ಹೌದು. ಆತ ಮಾಡಿರೋ ವ್ಯಕ್ತಿ 4 ಆಲ್ರೆಡಿ ಮಾಡಿದ್ದ. ಆಗ್ತಿದೆ. ಹುಬ್ಳಿಯಲ್ಲಿ 2 ಆಯ್ತು. ಪ್ರತಿ ಬ್ಯಾಂಗ್ಳೂರಲ್ಲಿ ಎವ್ರಿ ಡೇ ಇಟ್ಸ್ ಹ್ಯಾಪನಿಂಗ್ 2 ರಿಂದ 3 ಮರ್ಡರ್ಗಳು. ಅದು ಎಷ್ಟೋ ಮಾಧ್ಯಮದ ಮುಖೇನವಾಗಿ ನೋಡ್ತಾ ಇದ್ದಾರೆ, ಇನ್ನು ಗೊತ್ತಾಗದೇ ಇರೋದು ಎಷ್ಟು. ಹಾಗಾಗಿ ನಾವು ವಿಶೇಷವಾಗಿ ಚಿತ್ರರಂಗದ ವಿಚಾರ ನೋಡಿ, ಬೇರೆ ಬೇಡ. ನಮ್ಮ ಇವತ್ತಿನ ಟಾಪಿಕ್ ಅಲ್ಲಿ ಇವತ್ತೇನು ಹತ್ಯೆ ಆದ್ರಲ್ಲ, ಕೊಲೆ ಆದ್ರಲ್ಲ, ಸ್ವಾಮಿ ಅವರು ಆಲ್ರೆಡಿ ಮಳೆಗಿಳೆ ಬಂದ್ಬಿಟ್ಟಿದ್ರೆ ರಾಜಕಾಲುವೆಯಲ್ಲಿ ಕೊಚ್ಕೊಂಡು ಹೋಗ್ಬಿಡೋರೇನ. ಆ ಪುಣ್ಯಕ್ಕೆ ಮಳೆ ಬರಲಿಲ್ಲ ಅವತ್ತು. ಏನ್ ಸುಮ್ಮನಹಳ್ಳಿ ಬ್ರಿಡ್ಜ್ ಹತ್ರ ಏನು ಹಾಕಿದ್ರಲ್ಲ, ಮಳೆ ಬರುತ್ತೆ, ಮಳೆ ಬಂದ್ರೆ ಕೊಚ್ಕೊಂಡು ಹೋಗುತ್ತೆ ಅನ್ನೋ ಪ್ಲಾನ್ ಆರೋಪಿಗಳದು. ಆದ್ರೆ ಅದೃಷ್ಟವಶಾತ್ ನೋಡಿ ಏನಾಗ್ಬಿಟ್ಟಿದೆ ಅಂದ್ರೆ, ಅವತ್ತು ಮಳೆ ಬರಲಿಲ್ಲ, ಮಳೆ ಬಂದಿಲ್ಲ, ಜೊತೆಗೆ ಆ ನಾಯಿ ಎಲ್ಲ ಆ ಡೆಡ್ ಬಾಡಿ ಎಲ್ಲ ಹೊರಗಡೆ ತಂದು ಆವಾಗ ಎಲ್ಲೋ ಒಂದ್ ಕಡೆ ಮುಖ ನೋಡಕ್ ಆಗಲ್ಲ, ಅಷ್ಟು ಜಜ್ಜಿದ್ದಾರೆ ಸರ್. ಒಬ್ಬ ಅಲ್ಲ, ಅದೇ ನಾಯಿಗಳು ಕಚ್ಚಿ ತಿಂದಿದೆ ಮೂಗಿನ ಭಾಗ ಇದೆಲ್ಲ. ಅವ್ರ ಹೆಂಡತಿ ನಾಯಿ ಕಚ್ಚಿದ್ಕಿಂತನೂ ಒಂದು ಫುಲ್ ಬಾಡಿಯಲ್ಲಿ ಒಂದು 16 ಕಡೆ ಅಂದ್ರೆ ಮರ್ಮಾಂಗವೂ ಸೇರಿದಂತೆ ಎಲ್ಲಾ ಕಡೆನೇ ಹೊಡೆದಿದ್ದಾರೆ, ಎಲ್ಲಾ ಕಡೆ. ಹೌದು ಅಲ್ಲ, ಅವ್ರ ಹೆಂಡತಿ ಮಾತಾಡ್ತಿದ್ದಾರೆ. ಹೆಂಡತಿ ಮಾತಾಡೋದ್ ಸರ್, ಅವ್ರು ಎಷ್ಟು ಇನ್ನೋಸೆಂಟ್ ಅಂತ ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ನೋಡಿ ಸರ್. ಆ ವಿಜುವಲ್ಸ್ ಕೂಡ ನೋಡ್ಬೋದು ನೋಡಿ, ಅಲ್ಲಿ ಆ ಮೃತಪಟ್ಟಿರುವಂತಹ ಅವರ ಮೂಗು ನೋಡಿ ಸರ್, ಅದು ಗುರ್ತೇ ಸಿಗಲ್ಲ. ಅಂದ್ರೆ ಮೋಸ್ಟ್ಲಿ ಮೊದ್ಲೇ ಶೆಡ್, ಅದು ಆ ಶೆಡ್ ಒಳಗಡೆ ಕಬ್ಬಿಣದ ರಾಡು, ಆ ಕಟ್ಟಿಗೆ ಪೀಸ್ಗಳು, ಕಲ್ಲು ಅಲ್ಲ ಏನು ಸಿಗದೆ, ಮರ್ಮಾಂಗಕ್ಕೆ ಕಾಲಲ್ಲೇ ಒದ್ದಿದ್ದಾರೆ ಅಂತ ಕೂಡ ಮಾಹಿತಿ ಇದೆ. ಆಮೇಲೆ ಎಲ್ಲೋ ಒಂದ್ ಕಡೆ ಗುರ್ತು ಸಿಗ್ಬಾರ್ದು ಅಂತಾನು ಕೂಡ ಮಾಡಿರ್ಬೋದು. ಆಮೇಲೆ ಅವನು ಪಾಪ ಅಪೋಲೋ ಮೆಡಿಕಲ್ ಅಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಏನೋ ಒಂದು 10-12 ಸಾವಿರ ರೂಪಾಯಿ ಸಂಬಳ ಬರ್ಬೋದು, ಆಯ್ತಾ. ಅಷ್ಟೇ, ಅವನೊಬ್ಬ ಸಾಮಾನ್ಯ ವ್ಯಕ್ತಿ. ಅದ್ರಲ್ಲೂ ಕೂಡ ಅವನು ದರ್ಶನ್ ಅವರ ಅಭಿಮಾನಿ. ಅಭಿಮಾನಿ ಅವರೇ ಹೇಳ್ತಾರೆ, ಅಭಿಮಾನಿ ಯಾರು ಸೆಲೆಬ್ರಿಟೀಸ್ಗಳು ಅಂತ ಹೇಳಿ.
ಸೆಲೆಬ್ರಿಟೀಸ್ಗಳ ಕಥೆನೆ ಈ ತರ ಆದ್ರೆ, ಸೆಲೆಬ್ರಿಟೀಸ್ ಅಂದ್ರೆ ಯಾರು ನಿಮ್ಗೆಲ್ಲ, ಯಾಕೆ ನಿಮಗೆ ಅಷ್ಟು ಅಂದ್ರೆ ರೆಮಂಡೇಶನ್ ಬರುತ್ತೆ ಅಂದ್ರೆ ಅದೆಲ್ಲಿಂದ ಬರ್ತದೆ? ಎಲ್ಲಿಂದ ಬರುತ್ತೆ? ಒಂದ್ ಸಿನಿಮಾ ತಯಾರಾಗಬೇಕು ಅಂದ್ರೆ ಇವತ್ತು ದರ್ಶನ್ ಅವ್ರ ಸಿನಿಮಾ 40 ರಿಂದ 50 ಕೋಟಿ ಬೇಕು. ಹೌದು ಅಲ್ವಾ? ಕತೆ ಏನ್ ಸರ್? 4 ಸಿನಿಮಾ ಈಗ ಒಪ್ಕೊಂಡ್ಬಿಟ್ಟಿದ್ದಾರೆ ಅವರು. ಅಲ್ಲ, ಅವ್ರು 4 ಅಲ್ಲ 40 ಒಪ್ಕೊಳ್ಳಿ, ಅದು ಅವ್ರ ಪರ್ಸನಲ್ ಅಲ್ವಾ, ಅವ್ರು ಒಪ್ಕೊಳ್ಳಿ. ಆದ್ರೆ ಆ ದುಡ್ಡು ಎಲ್ಲಿಂದ ಬರ್ತದೆ? ಎಲ್ಲಿಂದ ಬರ್ತದೆ? ಅಭಿಮಾನಿಗಳಿಂದ ಅಲ್ಲಲ್ಲ. ಆ ದುಡ್ಡು ನೀವು ರಿಕವರಿ ಎಲ್ಲಿಂದ ಮಾಡ್ತೀರಿ? ಪ್ರತಿಯೊಬ್ಬ ಕೂಡ 100 ರೂಪಾಯಿ ನೋಟು, 100 ರೂಪಾಯಿ ನೋಟು, 200 ರೂಪಾಯಿ ನೋಟು, ಮಲ್ಟಿಪ್ಲೆಕ್ಸ್ 500 ರೂಪಾಯಿ ನೋಟುಗಳಿಂದ ನಿಮ್ಮ 40 ಕೋಟಿ ಸಂಗ್ರಹ ಅಲ್ವಾ? ಹಾಗಾಗಿ ನಿಮ್ಮ ಜೀವನ ನಡೀತಿರೋದು, ನೀವು ಡಿಪೆಂಡಬಲ್ ಆನ್ ದ ಫ್ಯಾನ್ಸ್. ಯಾರು? ಸೆಲೆಬ್ರಿಟೀಸ್ ಅಂತ ಏನ್ ಕರಿತಿದ್ದೀರಾ ಅವರಿಂದ. ಹಾಗಾಗಿ ಯಾವಾಗ್ಲೂ ಸೆಲೆಬ್ರಿಟೀಸ್ ಅನ್ನೋದು ಅವರ ಹಾರ್ಟ್ ಮೇಲೆ ಸೆಲೆಬ್ರಿಟೀಸ್ ಅಂತ ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ. ಅಂದ್ರೆ ಸೆಲೆಬ್ರಿಟಿಗಳೇ ನನ್ನ ದೇವರು ಅಂತ. ಯಾರು? ದರ್ಶನ್ ಅವರು. ಆದ್ರೆ ಇವತ್ತು ನಿಜಕ್ಕೂ ಕೂಡ ಅವರ ಕೋಟಿ ಕೋಟಿ ಅಭಿಮಾನಿಗಳಿಗೆ, ಅವ್ರ ಫಾಲೋವರ್ಸ್ಗೆ ಅವ್ರು ಮಾಡಿರುವಂತ ಮಹಾ ದ್ರೋಹ. ಅದು ಒಳಗಡೆ ಇರೋದು ಸರ್, ಅಚ್ಚೆಗಿಂತ ಜಾಸ್ತಿ ಒಳಗಡೆ ಇದ್ರೆ ಅಚ್ಚೆನೆ ಬೇಕಾಗಿಲ್ಲ ಅಲ್ವಾ? ಒಳಗಡೆ ಇದ್ರೆ ಚರ್ಮ ತೆಗೆದ್ರೆ ಬಂದ್ಬಿಡ್ಬೇಕಾದ್ರೆ, ಒಳಗಡೆ ಇದೆಯಲ್ಲ ಮನಸ್ಸು, ಭಾವನೆ, ಫೀಲಿಂಗ್ಸ್ ನ ಕಿಲ್ ಮಾಡಕ್ ಆಗಲ್ಲ. ಕರೆಕ್ಟಾ? ಅದನ್ನ ಕಿಲ್ ಮಾಡಕ್ ಆಗಲ್ಲ. ಅದು ಒಳಗಡೆ ಇದ್ದಾಗ ನೀವು ಆ ಗೌರವ ಅಭಿಮಾನಿಗಳಿಗೆ. ಆಮೇಲೆ ಇನ್ನೊಂದು ಯಾವ್ದೋ ಇನ್ಸಿಡೆಂಟ್ ಅದೇ ಹೇಳ್ತಾ ಇದ್ರು, ಚಾಮರಾಜನಗರ ಅವ್ರ ಫಾರ್ಮ್ ಹೌಸ್ ಅಲ್ಲಿ ಒಂದು ಗೂಳಿ, ಅವ್ರು ಅದೆಲ್ಲ ಪ್ರಾಣಿಗಳೆಲ್ಲ ಸಾಕ್ತಾರೆ. ಒಂದು ಎತ್ತು ತಿವಿದು ಒಬ್ಬನಿಗೆ ಇಲ್ಲಿಗೆ ತಿವಿದಿರೋದು, ಕೋಡ್ ಅಂತ ಕರಿತೀವಿ ನಾವು ಹಳ್ಳಿಗಳ, ಕೋಡು ಅಂತ, ಕೊಂಬು ಅಂತಾರೆ ಈ ಕಡೆ. ಆಕ್ಚುಲಿ ಗ್ರಾಮ್ಯ ಶಬ್ದ ಕೋಡು. ತಿವಿದಿರೋದಕ್ಕೆ ಇಲ್ಲಿಂದ ಆಚೆ ಬಂದಿದೆ. ಓಕೆ, ಆತನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅಷ್ಟೇ. ಆ ಪಾಪ ಅವನ್ನ ಏನ್ ಆರೈಕೆ, ಏನ್ ಕತೆ ಇವತ್ತು ಕಣ್ಣಿಲ್ಲ ಅವನಿಗೆ. ಇದೆಲ್ಲ ಈ ಪೋಷನ್ ಹೋಗ್ಬಿಟ್ಟಿದೆ. ಅಂದ್ರೆ ಇವತ್ತು ಪಾಪ ಅವರೆಲ್ಲ ಹೇಳ್ಕೊಂಡಿದ್ದಾರೆ. ಅಂದ್ರೆ ಈ ತರ ಆದಾಗ ಜೊತೆಗೆ ಕೆಲಸ ಮಾಡಿದವರು, ಈ ತರದವರೆಲ್ಲ ಜೊತೆಗೆ ಹಿಂಗಾದ್ರೆ, ಈಗ ನಿಮ್ಮನ್ನೇ, ಈಗ ನೀವೇ ನ್ಯಾಯ ಕೊಡೋರು ಸ್ವಾಮಿ, ನೀವೇ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ನಾವ್ ಎಲ್ಲೋಗ್ಬೇಕು ಅನ್ನೋ ಪ್ರಶ್ನೆ ಇದೆ ಆಕ್ಚುಲಿ. ನೀವು ಮಾದರಿ. ಓಕೆ, ಕಾರ್ಯಕ್ರಮದ ಒಂದು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಮೇಡಮ್, ಒಂದು ಪ್ರಶ್ನೆ ಅವಾಗಿಂದ ನಿಮ್ಮ ಹತ್ರ ಕೇಳಬೇಕು ಅಂತಿದ್ದೆ ಇಬ್ರಿಗೂ. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಕೆಲವೊಂದಿಷ್ಟು ಆದೇಶಗಳು, ಮತ್ತೆ ಬೇರೆ ಬೇರೆ ಹೈಕೋರ್ಟ್ ಗಳಲ್ಲೂ ಒಂದಿಷ್ಟು ಆದೇಶಗಳು ಈಗ ಹೊರಡಿಸ್ತಾ ಇರ್ತಾರೆ. ಅಂದ್ರೆ ಒಪ್ಪಿತ ಲೈಂಗಿಕ ದೌರ್ಜನ್ಯಕ್ಕೆ ಈಗ ಸುಪ್ರೀಂ ಕೋರ್ಟ್ ಕೂಡ ಸಮ್ಮತಿ ಕೊಟ್ಟಿದೆ, ಕೆಲವೊಂದಿಷ್ಟು ಹೈಕೋರ್ಟ್ಗಳು ಕೂಡ ಸಮ್ಮತಿ ಕೊಟ್ಟಿದೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಒಪ್ಪಿತ ಲೈಂಗಿಕ ದೌರ್ಜನ್ಯ, ಫಸ್ಟ್ ಆಫ್ ಆಲ್ ಒಪ್ಪಿಗೆಯ ಲೈಂಗಿಕ ದೌರ್ಜನ್ಯ ಖಂಡಿತ ಇರಲ್ಲ. ಸುಪ್ರೀಂ ಕೋರ್ಟ್ ಅದಕ್ಕೆ ಯಾವತ್ತೂ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಬಂದಿದೆ ಒಪ್ಪಿತ ಲೈಂಗಿಕ ಕ್ರಿಯೆಗೆ. ಕ್ರಿಯೆ ಅಂತ ಹೇಳ್ರಿ, ದೌರ್ಜನ್ಯಕ್ಕೆ ಯಾವುದು ಕೋರ್ಟ್ ಅಲ್ಲಲ್ಲ. ಅದು ಎಷ್ಟು ಮಟ್ಟಿಗೆ ಸರಿ? ಸಮಾಜದಲ್ಲಿ ಯೂತ್ಸ್ ಇವಾಗ ದಾರಿ ತಪ್ಪಲಿಕ್ಕೆ ಒಂದು ಕೋರ್ಟೇ ದಾರಿ ಮಾಡ್ಕೊಡ್ತಾ ಅಂತ. ಒಪ್ಪಿತ ಲೈಂಗಿಕ ದೌರ್ಜನ್ಯ ಅನ್ನೋದು ಖಂಡಿತವಾದ ಟರ್ಮ್ ಅಲ್ಲ ಇಲ್ಲಿ ಯೂಸ್ ಮಾಡಕ್ಕೆ. ಒಪ್ಪಿತ ಲೈಂಗಿಕ ಕ್ರಿಯೆಗೆ ಅದಕ್ಕೆ ಖಂಡಿತವಾಗಿ ಕಾನೂನಲ್ಲಿ ಅವಕಾಶ ಇದೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ. ಖಂಡಿತವಾಗಿ ಸರಿ. ಯಾಕಂತಂದ್ರೆ ಯಾವಾಗ ನಾವು ಆ ಲೈಂಗಿಕತೆಯನ್ನ ನಾವು ಮುಚ್ಚಿಟ್ಟಂಗೆಲ್ಲ ಈ ತರ ಕ್ರೈಮ್ಸ್ ಆಗೋದು ಜಾಸ್ತಿ ಆಗುತ್ತೆ. ಸೊ ಈಗ ಮಕ್ಕಳು ಬೆಳೀತಾ ಇರುವಾಗ ಬೇರೆ ದೇಶಗಳಲ್ಲಾದ್ರೆ ಆ ಮಕ್ಕಳ ಒಂದು ದೈಹಿಕ ಬೆಳವಣಿಗೆ ಜೊತೆನೆ ಈ ಒಂದು ಲೈಂಗಿಕ ಪ್ರಕ್ರಿಯೆಗಳು ಏನೇನಾಗುತ್ತೆ ಅಂತ ನಮ್ ಬೇರೆ ದೇಶಗಳಲ್ಲಿ ಕಲ್ಸ್ಕೊಡ್ತಾರೆ. ಹಂಗಾಗಿ ಅಲ್ಲಿ ರೇಪ್ ಆಗೋ ಚಾನ್ಸಸ್ ಇದ್ದಾವೆ, ಆದ್ರೆ ತೀರಾ ಕಡಿಮೆ, ಸ್ವಲ್ಪ ಕಡಿಮೆ. ಬಟ್ ನಮ್ ದೇಶದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸಾಮಾಜಿಕ ಧಾರ್ಮಿಕ ಕಟ್ಟುಪಾಡುಗಳಲ್ಲಿ ನಾವು ಆ ವಿಷಯಗಳನ್ನ ಮಾತಾಡೋದು ಇಲ್ಲ. ಎಷ್ಟೇ ಹೆಣ್ಮಕ್ಳಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ ಆ ವಿಷಯದ ಬಗ್ಗೆ ಮಾತಾಡಿದ್ರೇನೆ ಅವಳೇನೋ ಒಂದು ಪ್ರಾಸ್ಟಿಟ್ಯೂಟ್, ವೇಶ್ಯನ ಅಂತ ಅನ್ನೋ ಒಂದು ಹಣೆಪಟ್ಟಿನ ಕಟ್ಬಿಡ್ತಾರೆ. ಈವನ್ ಗಂಡ್ ಮಕ್ಳುನು ಆ ರೀತಿನ ಬಿಚ್ಚು ಮನಸ್ಸಿನಿಂದ ಆ ವಿಷಯಗಳನ್ನ ಮಾತಾಡಕ್ಕಾಗಲ್ಲ. ಹಂಗಾಗಿ ಲೈಂಗಿಕವಾಗಿ ಮುಕ್ತವಾಗಿ ಮಾತಾಡುವಂತ ವಾತಾವರಣ ಖಂಡಿತವಾಗಿ ಸೃಷ್ಟಿಯಾಗಬೇಕು. ಯಾವಾಗ ನಾವು ಮುಕ್ತವಾಗಿ ಮಾತಾಡ್ತೀವೋ ಅಲ್ಲಿ ಸರಿಯಾದ ನಿರ್ಧಾರಗಳನ್ನ ಮಾಡಕ್ಕೆ ನಮ್ಗೆ ಅವಕಾಶಗಳು ಸಿಗುತ್ತೆ. ಸರ್, ಕ್ವಿಕ್ ಆಗಿ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತಾರೆ? ಲಾಸ್ಟ್ ಹೇಳ್ಬೇಕಂತ ಮೆಸೇಜ್ ನನಗೆ ಟೋಟಲ್ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಫಸ್ಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗಿಂತ ಹೆಚ್ಚು ಇದ್ರಲ್ಲಿ ಪಾತ್ರ ಪವಿತ್ರ ಗೌಡ. ಮಾತಾಡಕ ಅಲ್ಲ, ಅದೇ ಏವನ್ ಹಾಕಿದಾರಲ್ಲ,
ಅವರು ಅದು ಪ್ರವೋಕ್ ಮಾಡ್ಲಿಲ್ಲ ಅಂದ್ರೆ ಮೇ ಬಿ 99% ಇದಾಗ್ತಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಬಂದಿರೋ ಮೆಸೇಜ್ ಅದು, ಅವ್ರು ಅದನ್ನ ಯಾವ ಮಟ್ಟಕ್ಕೆ ಕಂಟ್ರೋಲ್ ಮಾಡ್ಬೋದು ಅವ್ರಿಗೆ, ಯಾಕಂದ್ರೆ ಅವರು ಆಲ್ರೆಡಿ ಪ್ರಬುದ್ಧರು ಇದಾರಲ್ವಾ, ಅವ್ರ ರೆಡ್ ಕಾರ್ಪೆಟ್ ಅಂತ ಒಂದು ಸಂಸ್ಥೆ ನಡೆಸ್ತಾರೆ ಅಲ್ವಾ, ಅವ್ರಿಗೆ ಒಂದು ಅವ್ರಿಗೆ ಗೊತ್ತಿದೆ, ಮೆಚೂರ್ಡ್ ಇದಾರೆ ಸಮಾಜದಲ್ಲಿ, ಅವರೊಬ್ರು ಅವರ ಇದಕ್ಕೆ ಸೆಲೆಬ್ರಿಟಿ ಅಂತ ಅವ್ರು ಹೇಳ್ಕೊತಾರೆ ಯಾರು, ಅವರು ಇದನ್ನ ಎಲ್ಲೋ ಒಂದ್ ಕಡೆ ನಿಲ್ಲಿಸಬಹುದಾಗಿತ್ತು. ಅವ್ರು ಯಾವಾಗ ಇದೆಲ್ಲ ಆಗಕ್ಕೆ ಅವಕಾಶ ಕೊಟ್ರು, ಯಾವಾಗ ಕೊಟ್ರು, ಯಾಕಂದ್ರೆ ದರ್ಶನ್ ಶೂಟಿಂಗ್ ಅಲ್ಲಿ ಇರ್ತಾರೆ ಅಲ್ಲ, ಇನ್ನೊಂದು ಆಂಗಲ್ ಅಲ್ಲಿ ನೋಡಿದಾಗ ಅವ್ರ ಪರವಾಗಿ ಏನೋ ಇದ್ರಲ್ಲಿ ಇರ್ತಾರೆ. ಪ್ರವೋಕ್ ಮಾಡಿ ಇವ್ನು ಮಾಡ್ತಿದ್ದಾನೆ, ನನಗೆ ಮಾಡ್ತಿದ್ದಾನೆ, ದಟ್ಸ್ ನಾಟ್ ಅ ಮ್ಯಾಟರ್. ನೀವು ಬ್ಲಾಕ್ ಮಾಡ್ಬೋದು, ಎಷ್ಟು ಸಲ ಮಾಡ್ಬೋದು ಸರ್ ಒಬ್ಬ ವ್ಯಕ್ತಿ, ಮೆಸೇಜ್ ಹಾಕಿದ್ರೆ 5 ಸಲ ಹಾಕೋದು 10 ಸಲ ಸುಮ್ಮನೆ ಆಗ್ತಾನೆ. ಸೊ ಅಂದ್ರೆ ನೀವು ಇಂಟೆನ್ಷನ್ ಅಲ್ಲಿ ಮೆಸೇಜ್ ಗಳು ನೋಡಿ ನೀವು ಪ್ರವೋಕ್ ಆಗಿದ್ದೀರಿ, ಅದು ನಿಮ್ ಫಾಲ್ಟ್ ಅದು. ದೆನ್ ಒನ್ಸ್ ಅಗೇನ್ ಅದನ್ನ ದರ್ಶನ್ ಅವರು ತಗೊಂಡೋಗಿ ಈ ಒನ್ಸ್ ಅಗೇನ್ ನೀವು ಪ್ರವೋಕ್ ಮಾಡಿದೀರಾ, ಇಲ್ಲ ಇವ್ನಿಗೇನೋ ಆಗ್ಬೇಕು ಅಂತ, ಆಗ ಮುಂದಿನ ಏನೇನು ನಡೆದಿದೆ ಸಂಗತಿಗಳಿಗೆಲ್ಲ ಅವರು ಕಾರಣೀಕರ್ತರಾಗಿದ್ದಾರೆ. ಇದನ್ನ ನಾನು ಸಮ್ಮತಿಸಲ್ಲ. ಸೊ ನಾವ್ ಯಾರೋ ನಮ್ಗೆ ಪ್ರವೋಕ್ ಮಾಡ್ತಾರೆ, ನಾವು ಅಫೆನ್ಸ್ ಮಾಡ್ಬೇಕು ಅನ್ನೋದು ಖಂಡಿತವಾಗಿ ತಪ್ಪು. ಸೊ ಈಗ ಸರ್ದು ಈ ಒಂದು ಪಾಯಿಂಟ್ ಗೆ ನನ್ಗೆ ಸ್ವಲ್ಪ ವಿರೋಧ ಇದೆ. ಯಾಕಂತಂದ್ರೆ ನಾವು ಅವರು ಪ್ರವೋಕ್ ಮಾಡೋದಿರ್ಲಿ, ತಪ್ಪೆ. ಈಗ ಪವಿತ್ರ ಗೌಡಗೆ ದರ್ಶನ್ ಬಗ್ಗೆ ಅಭಿಮಾನ ಇತ್ತು, ಅವರೊಂದು ಸಂಬಂಧದಲ್ಲಿ ಇದ್ರು, ಸಂಬಂಧದಲ್ಲಿದ್ರು, ಅವ್ರಿಗೆ ಅನ್ಯಾಯ ಆಗ್ತಾ ಇರೋದನ್ನ ಅವ್ರ ಆತ್ಮರ ಹತ್ರ ಹೇಳ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ಅವ್ರು ಪ್ರವೋಕ್ ಆಗೋ ಅವಶ್ಯಕತೆ ಏನು ಇದ್ದಿಲ್ಲ. ಅವ್ರು ಒಂದು ಸಜೆಷನ್ ಡಿಫೆನ್ಸ್ ಮಾಡ್ತಿಲ್ಲ ಇಲ್ಲಿ. ಪವಿತ್ರ ಗೌಡ ಹೇಳ್ಕೊಂಡಿದ್ರು 10 ವರ್ಷದಿಂದ ನಾವ್ ಇದೀವಿ ಅಂತ, ಬರ್ತಾಳೆ ಅವ್ರಿಗೆ ಗೊತ್ತಿತ್ತಲ್ಲ ಇವ್ರ ವ್ಯಕ್ತಿ, ಅಂದ್ರೆ ನಾನು ಅವ್ರು ಮಾಡಿ ತಪ್ಪು ಸರಿ ಅಂತ ಹೇಳ್ತಿಲ್ಲ. ದರ್ಶನ್ ಅವರ ಕೃತ್ಯದ ಭಾಗ್ಯ ರಾಂಗ್, ಅದು 100%. ಓಕೆ, ಥ್ಯಾಂಕ್ ಯು. ಇಬ್ರು ಕೂಡ ಚರ್ಚಾ ಕಾರ್ಯಕ್ರಮಕ್ಕೆ ಪಾಲ್ಗೊಂಡ್ರಿ, ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.